ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಇತ್ತಂ ವಿಶ್ವೇಶ್ವರೇಸ್ಮಿನ್ ನಿಖಿಲಜಗದವಸ್ಥಾಪ್ಯ ಸೀತಾಸಹಾಯೇ ಭೂಮಿಷ್ಠೆ ಸರ್ವಲೋಕಾಃ ತುತುಷುರನುದಿನಂ ವೃದ್ಧಭಕ್ತ್ಯಾ ನಿತಾಂತಂ ರಾಜ್ಯಾಭಿಷೇಕೆ ಪ್ರಕೃತಿಜರವಚೋ ಮಾನಯನ್ನಾತ್ಮನೋರ್ಥ್ಯಂ ದಧ್ರೇ ತನ್ಮಂಥರಾಯಾಃ ಶ್ರುತಿಪಥಮಗಮದ್ಭೂಮಿಘಾಯಾ ಅಲಕ್ಷ್ಮ್ಯಾಃ. ತತ್ಪ್ರೇರಿತಾನ್ ಸಪತಿ ಭೀಮಬಲಾನ್ ಪ್ರಯಾತಾನ್ ತಸ್ಯಾಃ ಖರತ್ರಿಶಿರದೂಷಣಮುಖ್ಯಬಂಧೂನ್ ಜಘ್ನೇ ಚತುರ್ದಶ ಸಹಸ್ರಮವಾರಣೀಯ ಕೋದಂಡಪಾಣಿಃ ಅಖಿಲಸ್ಯ ಸುಖಂ ವಿಧಾತುಂ. ತತ್ಪ್ರೇರಿತಾನ್ ಅಶೂರ್ಪಣಿಕೆಯಿಂದಾಗಿ ಅವಳು ಹೇಳಿದ್ದು, ಅವ್ರು ಬಂದರು, ಅವರೆಲ್ಲ ಕೂಡಲೇ ಬಂದರು. ಅಷ್ಟು ಬೇಗ ಬಂದರು, ಅಷ್ಟೇ ಬೇಗ ಸತ್ರು ಕೂಡ. ಖರ ತ್ರಿಶಿರ ದೂಷಣ ಮುಖ್ಯ ಬಂಧೂನ್. ಹಾಂ, ಹೀಗೆ ಅಲ್ಲಿ ಮುಖ್ಯ ಬಂಧೂನ್ ಜಘ್ನೇ ಚತುರ್ದಶ ಸಹಸ್ರಮವಾರಣೀಯ ಕೋದಂಡಪಾಣಿಃ ಅಖಿಲಸ್ಯ ಸುಖಂ ವಿಧಾತುಂ. ದತ್ತೇ ಭಯೇ, ಇದರ ಉದ್ದೇಶ ಏನು? ಒಟ್ಟಿನ ಮೇಲೆ ದತ್ತೇ ಅಭಯೇ. 14,000 ಜನ ರುದ್ರವರ ರಕ್ಷಿತ ರಾಕ್ಷಸರು, ರಾವಣಾದಿಗಳ ಬೆಂಬಲ ಇದ್ದವರು. ಅಂಥವ್ರು ಸತ್ರ ಲೋಕಕ್ಕೆ ಎಷ್ಟು ಕಲ್ಯಾಣ ಆಗ್ಬೋದು. ಒಬ್ಬ ಗುಂಡ ಇದ್ದರೆ ಅವನು ವೀರಪ್ಪ ಅವನೊಬ್ಬನಿಂದನೇ 2-3 ದಶಕಗಳ ಕಾಲ ಸಮಸ್ಯೆ ಇತ್ತು. ಒಬ್ಬನಿಂದ ಅವನಿಗೆ ಹೊರಗಿರ ಏನೂ ಇರಲಿಲ್ಲ, ಸ್ಟ್ರಾಂಗು ಇರಲಿಲ್ಲ, ಏನೂ ಇರಲಿಲ್ಲ. ಆದರೆ ಇವರೆಲ್ಲ ಅಂಥವರಾದ್ದರಿಂದ ಅಲ್ಲಿ ರಾಮದೇವರ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ, ಎಂಥ ದುಷ್ಟರ ವಿನಾಶವಾಗಿದೆ ಅಂತ ಗೊತ್ತಾಗುತ್ತೆ. ದತ್ತೇ ಭಯೇ ರಘುವರೇಣ ಮಹಾಮುನೀನಾಂ ದತ್ತೇ ಭಯೇ ಚ ರಜನೀಚರ ಮಂಡಲಸ್ಯ ರಕ್ಷಃ ಪತಿ ಸ್ವಸೃಮುಖಾದವಿಕಂಪನಾಚ್ಚ ಶ್ರುತ್ವಾ ಬಲಂ ರಘುಪತೇಃ ಪರಮಾಪಚಿಂತಾಂ. ದತ್ತೇ ಅಭಯೇ ರಘುವರೇಣ ಮಹಾಮುನೀನಾಂ ದತ್ತೇ ಭಯೇ ಚ ರಜನೀಚರ ಮಂಡಲಸ್ಯ ರಕ್ಷಃ ಪತಿಃ ಸ್ವಸೃಮುಖಾತ್ ಅವಿಕಂಪನಾಚ್ಚ ಶ್ರುತ್ವಾ ಬಲಂ ರಘುಪತೇಃ ಪರಮಾಪಚಿಂತಾಂ. ದತ್ತೇ ಅಭಯೇ ರಘುವರೇಣ ಮಹಾಮುನೀನಾಂ. ಯಾರಿಗೆ? ಮಹಾಮುನೀನಾಂ. ಅಭಯೇ ದತ್ತೇ, ರಘುವರ ಸರ್ವೋತ್ತಮನಾದ ಶ್ರೀ ರಾಮನಿಂದ ಮಹಾಮುನಿಗಳಿಗೆಲ್ಲ ಅಭಯೇ ದತ್ತೇ, ಅಭಯ ಸಿಕ್ತಿದ್ರಿಂದ. ಇವರಿಗೂ ಇದ್ದ ಒಂದು ಹೊಸ ವಾತಾವರಣ ಚೇಂಜ್ ಆಗೋಯಿತು. ಅವ್ರಿಗೆ ಭಯದ ವಾತಾವರಣ ಹೊರಟೋಗ್ಬಿಟ್ಟು ಏನು ಸಿಗ್ತವ್ರು, ಇನ್ಮೇಲೆ ಯು ಆರ್ ಸೇಫ್ ಅಂತಕ್ಕಂಥ ಭಾವನೆ ಬಂತು. ದತ್ತೇ ಅಭಯೇ. ದತ್ತೇ ಭಯೇ, ಅದೇ ಪದ ಉಪಯೋಗಿಸ್ತಾರೆ. ದತ್ತೇ ಅಭಯೇ ಅವರಿಗೆ, ದತ್ತೇ ಭಯ ಇವರಿಗೆ. ಅಲ್ಲಿ ಬಿಡಿಸ್ಕೋಬೇಕಾದ್ರೆ ಸುಮ್ಮನೆ ಹೋದ್ರೆ ದತ್ತೇ ಭಯೇ, ದತ್ತೆ ಎರಡು ಹಾಗೆ ಹೋದರೆ ಹೋಯ್ತು. ಅಭಯ ಅವರಿಗೆ, ಇವರಿಗೆ ಭಯ. ರಜನೀಚರ ಮಂಡಲಸ್ಯ, ರಜನೀಚರ ಮಂಡಲ, ಬರೀ ರಾಕ್ಷಸರ ಗುಂಪಿಗೆ ಏನೇ ಫಸ್ಟ್ ಟೈಮ್ ಅವ್ರಿಗೆ ಶಾಕ್ ಆಯಿತು. ಇಷ್ಟು ದಿವಸ ಏನಾಗಿದ್ರು ಎಲ್ಲ ಗುಂಡಗಳು ಆರಾಮಾಗಿದ್ದರು, ಈಗ ಸಮಸ್ಯೆ, ಇವರಿಗೆ ಸಮಸ್ಯೆ ಹೋಯಿತು, ಅವರಿಗೆ ಸಮಸ್ಯೆ ಬಂತು. ದತ್ತೇ ಅಭಯೇ ದತ್ತೇ ಭಯೇ ರಕ್ಷಪತಿ. ಈ ವಿಷಯ ಎಲ್ಲಿಗೋಯ್ತು? ಈ ವಿಷಯ ಇವರೆಲ್ಲ ಸತ್ತಿದ್ದು. ರಕ್ಷಪತಿ ಸ್ವಸೃಮುಖಾತ್ ಅವಿಕಂಪನಾಚ್ಚ, ಇಬ್ಬರಿಂದ ಸುದ್ದಿ ಮುಟ್ಟಿತು. ಒಬ್ಬಳು ಸ್ವಸೃಮುಖಾತ್, ಶೂರ್ಪಣಿಕೆಯ ಮುಖ ಒಂದು, ಅವಳು ಹೋಗಿ ಹೇಳಿದ್ಲು ಅವಿಕಂಪನ, ಅಕಂಪನ ಅಂತ ಅವನ ಹೆಸರು. ಅವನು ಕೂಡ ಹೊರಟ. ಅವನು ಅವಿಕಂಪನ ಅಂತ ಯಾತಕ್ಕೆ ಕರೆದರು ಅಂದರೆ, ರಾಮದೇವರ ಸಾಮರ್ಥ್ಯವನ್ನು ನೋಡೋ ಏನಾದ ಅವನು ಹೆಸರು ಅಕಂಪನ. ಹೆಸರು ಏನಿತ್ತು ಅವನಿಗೆ? ಅಕಂಪನ ಅಂದ್ರೇನು? ನಡುಕನೇ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದ್ದ. ಈಗೇನಾಯಿತು? ಅವಿಕಂಪನ. ಅವಿಕಂಪನ ಅಂದ್ರೇನು? ಅವಿ ಅಂದರೆ ಕುರಿ, ಅವಿವತ್ ಕಂಪನ, ಕುರಿ ಹೊಡೆದಾಗಾಯ್ತು ಅವನ ಸ್ಥಿತಿ. ಈಗ ಸಿಂಹ ಇದ್ದಾಗಿದ್ದವನು ಏನಾದ? ಅವನೀಗ ಕುರಿ ಆದಂತೆ ಆಗೋಗ್ಬಿಟ್ಟ. ಅದರಿಂದನೇ ಅವಿಕಂಪನಾಚ್ಛ. ತತ್ತೇ ಭಯೇ ಚ ರಘುವರೇಣ ಮಹಾಮುನೀನಾಂ ದತ್ತೇ ಭಯೇ
ರಜನೀಚರ ಮಂಡಲಸ್ಯ ರಕ್ಷಪತಿ ಶ್ವಶ್ರಮುಖಾದ್ ಅವಿಕಂಪನಾಚ್ಚ ಶ್ರುತ್ವಾ ಬಲಂ ರಘುಪತೆ ಪರಮಾಪಚಿಂತಾಂ. ಆಗ ಶೂರ್ಪಡಿ ಹೇಳಿಬಿಟ್ಲು, ಹೋಗಿಬಿಟ್ರು. ಅವ್ರು ಹೇಳ್ಬೇಕು, ಎಲ್ಲ ಚೇಂಜ್ ಮಾಡಿಬಿಟ್ಲು ಪೂರ್ತಿ ಹೇಳಬೇಕಾದ್ರೆ. ಗೊತ್ತಾಯ್ತಾ? ಅವಳು ಏನು ಹೇಳಿದ್ರು ಗೊತ್ತಾ? ನಾನು ಹೋಗಿದ್ದೆ, ನಾ ರಾಮನ ಕೇಳಿದೆ, ಮದುವೆ ಆಲಕ್ಕೆ ಹೋದೆ, ಭೂಕಥ ಅವೆಲ್ಲ ಹೇಳಿಲ್ಲ. ನಿನ್ನ ಹಣೆ ಬರತ್ತೆ ರಾವಣ ಅಂದುಬಿಟ್ರೆ ಕಷ್ಟ ಅಂಥೇಳಿ ಚೇಂಜ್ ಮಾಡಿಬಿಡ್ತಾವೆ ಅವಳು ವರ್ಡಿಂಗ್ಸನ್ನ. ಹೇಗೆ ತಾವು ಅಡ್ವಾಂಟೇಜ್ಗೆ ಉಪಯೋಗಿಸ್ತಾ ಇರ್ತಾರೆ ಹೇಳಬೇಕು. ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಅರ್ಥ ಮಾಡ್ಕೊಳ್ತಾನೆ ಏನೋ ನಡೀತು ಏನೋ ಹೇಳಿಲ್ದು ಅಂತೇಳಿ. ಅವಳು ಏನು ಹೇಳಿದ್ಲು ಗೊತ್ತಾ? ರಾಮ ಸೀತೆ ಇಬ್ಬರು ಬಂದಿದ್ದಾರೆ, ಸೀತೆಯಿಂದ ಸುಂದರ ನೋಡೇ ಇಲ್ಲ. ಅಲ್ಲೇನು ಹೇಳಿದ್ಲು? ಇಲ್ಲಿ ಈ ಕುರುಪೇನು ಸಿಕ್ಕಲ್ದ್ರೆ ಅಂತ ರಾಮನಿದ್ರೆ ಹೇಳಿಲ್ಲ. ಈಗ ಹೇಳ್ತಾಳೆ, ಶಾಂತ ಸುಂದರ ನೋಡೇ ಇಲ್ಲ ನಾನೀಗ. ರಾವಣ ಅವಳನ್ನು ನಿನಗೋಸ್ಕರ ನಾನು ತರಲಿಕ್ಕೆ ಪ್ರಯತ್ನ ಪಟ್ಟೆ, ನನಗೆ ಹೀಗಾಗಿಬಿಡ್ತು. ಅದೇನಾಯ್ತು ಈಗ? ಇನ್ವಾಲ್ವ್ಮೆಂಟು ಅಂತ ನನಗೋಸ್ಕರ ಹೋದ್ರು ಅಂತ ಹೇಳಾಯ್ತು. ಈಗ ಹೇಗೆ ಚೇಂಜ್ ಮಾಡಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಇದು ದೈತ್ಯರ ಲಕ್ಷಣ. ಆಯಿತು, ತಮ್ಮಲ್ಲೇ ಪ್ರಾಮಾಣಿಕತೆ ಇಲ್ಲ. ನನಗೆ ಹೀಗಾಗಿಬಿಡ್ತು ನೋಡಿದ್ಯಾ, ನನಗೇನಾರಾಗಲಿ ಬಿಡು, ಆದರೆ ನೀನು ಸೀತೆಯನ್ನು ಪಡೆಯಲೇಬೇಕು, ಆಗ ನನ್ನ ಸಮಾಧಾನ. ಎತ್ಕಟ್ಟೋದು ಅಂತ ಹೇಳ್ತಾರಲ್ಲ, ಅವ್ರು ನಿಮ್ಮನ್ನು ಹೀಗಂದ್ರು ಅಂದ್ರೆ ನಾನು ನೋಡ್ಕೊಳ್ತೀನಿ ಕೈ ಅಂತೇಳಿ ಎಂದೇ ಇಲ್ಲ. ಅವರು ಇದು ಉಪಾಯ ಮಾಡ್ತಾರಲ್ಲ, ಕೆಟ್ಟ ಉಪಾಯ ಮಾಡೋ ಜನಗಳ ಸಂಘ ಇದೊಂದು ಇಂಥವ್ರು ಬೇಕಾಷ್ಟು ಜನ ಇರ್ತಾರೆ. ನಮ್ಮಲ್ಲಿ ತುಂಬ ಜನ ಜಾಸ್ತಿ ಇರ್ತಾರಂತ. ಚೇಂಜ್ ಮಾಡ್ಲಿಕ್ಕೆ ಕೊಟ್ಬಿಟ್ಟು ಸಮಾಧಾನ ಹೊಡೆದು ಹಾಕಿಬಿಡ್ತಾರೆ. ಎಂದೂ ಹಾಗೆ ಮಾಡಬಾರದು. ಕೆಲವು ಸತ್ಯ ಇದ್ದರೂ ಹೇಳಬಾರ್ದು. ಕೆಲವು ವಿಷಯಗಳು ಏನೋ ಆಕಸ್ಮಿಕವಾಗಿ ಯಾವುದೋ ಕೋಪದಲ್ಲಿ ಬೈದ್ಬಿಟ್ಟಿರ್ತಾರೆ ಯಾರನ್ನ, ಅದನ್ನ ಹೇಳಬಾರ್ದು ಅವ್ರ ಮುಂದೆ. ಯಾಕೆಂದ್ರೆ ಆಮೇಲೆ ಏನಾಗುತ್ತೆ, ಇವರೇ ಪಶ್ಚಾತ್ತಾಪ ಆಗಿರುತ್ತೆ, ಅನ್ಬಾರ್ದಾಗಿತ್ತು ಅಂತ. ಇದು ಅಕಸ್ಮಾತ್ ಹೇಳಿಬಿಟ್ರೆ ಏನಾಗುತ್ತದ, ದೊಡ್ಡ ವಿಷಯ ಬಿಡಿ. ಇವನು ಮಾತ್ರ ಅವ್ರು ಮರೆಯೋದಿಲ್ಲ. ಅದು ಯಾವಾಗಲೂ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಇರಬೇಕೆ ಹೊರತು ಏನಿರಬಾರ್ದು, ಡಿಸ್ಟ್ರಕ್ಟಿವ್ ಇರಬಾರ್ದು. ಡಿಸ್ಟ್ರಕ್ಟಿವ್ ಆಗಬೇಕಾದ್ರೆ ದುಷ್ಟರ ಬಗ್ಗೆ ಆಗಬೇಕೇ ಹೊರತು ಸಜ್ಜದರಲ್ಲಿ ಭಾವನೆ ಹುಟ್ಟಿಸ್ಬಾರ್ದು. ಇವಳೇನು ಮಾಡಿದ್ದಾಳೆ ಹೇಳಿದ್ಲು. ಆಗ ಅವನಿಗೇನು ಹತ್ತಿಸಿಟ್ಟು ಬಂತು. ಹಾಗಿದ್ರೆ ನಾನು ಹೋಗ್ತೀನಿ ಅಂತ ಹೊರಟ. ಆಗಲೇ ಅವಿಕಂಪನೋಡು ಬಂದ. ಅವನು ಹೇಳಿದ, ಕಂಪನ ನೋಡು, ರಾಮಸೀತೆಯವರು ಬಂದಿದ್ದಾರೆ ಅಂತ ವ್ಯಕ್ತಿ ನೋಡೇ ಇಲ್ಲ ನಾನೀಗ. ಯಾವ ದೇವತೆಗಳು ಆಗಿರ್ತಾರೆ ಅಂತ ನಾನು ತಿಳ್ಕೊಂಡಿಲ್ಲ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಬಲಶಾಲಿ ರಾಮ ಎಲ್ಲ ಹೇಳಿದಾಗ ಅವನು ಯೋಚನೆ ಮಾಡ್ದ. ಇಷ್ಟು ಕೇಳಿದ ಮೇಲೆ ಅವ್ನು ಯೋಚನೆ ಬಂದು ಡೈರೆಕ್ಟ್ ಅಟ್ಯಾಕ್ ಮಾಡೋದು ಸರಿಯಲ್ಲ ಅಂತ ಗೊತ್ತಾಯ್ತು. ಇಷ್ಟೆಲ್ಲ ಏನು ಗೊತ್ತಿಲ್ಲದೆ ಏನು ಮಾಡ್ಬೋದಾಗಿತ್ತು ಅವನು ತಕ್ಷಣ ನುಗ್ಗಿಬಿಟ್ಟಿದ್ದೆ ಎಲ್ಲ ಕಡೆಗೆ. ಕೈಲಾಸಕ್ಕೆ ಹೋಗಿ ಬಂದಿದ್ದವನು, ಇಲ್ಲಿ ಹೋಗಕ್ಕೆ ಬರಲು ಧೈರ್ಯ ಬರಲಿಲ್ಲ ಅವನಿಗೆ. ಅದಕ್ಕೆ ಇಷ್ಟೆಲ್ಲ ಕೇಳಿದ ಮೇಲೆ ಅವ್ರು ರಿಸ್ಕ್ ಇದೆ ಅಂತ ಗೊತ್ತಾಯ್ತು ಅವನಿಗೆ. ಅದಕ್ಕೆ ತನ್ನ ಕೆಲಸ ಆಗಬೇಕು, ರಾಮನ ತಂಟೆ ಬರಬಾರ್ದು ಅಂಥೇಳಿ ಮಾರೀಚನ ಹತ್ರ ಹೋಗ್ತಾರೆ. ಅದು ಬರುತ್ತೆ. ರಕ್ಷಪತಿ ಸ್ವಸರ್ಮುಖಾದವಿಕಂಪನಾಚ್ಚ ಶ್ರುತ್ವಾ ಬಲಂ ರಘುಪತೆ ಪರಮಾಪಚಿಂತಾಂ. ರಘುಪತೆ ಬಲಂ ಶ್ರುತ್ವ, ಎಷ್ಟು ಬಲ ರಾಮನದು ಅಂತ ಗೊತ್ತಾದ ಮೇಲೆ ಪರಂ ಆಪಚಿಂತಾಂ, ವರ ತೋಡಿದ ಬ್ರಹ್ಮದೇವರಿಂದ ರುದ್ರಾದಿಗಳಿಂದ ಅವರೆಲ್ಲ ಏನೂ ಅಲ್ಲ ಇವರು ಅಂತ ಹೇಳಿಬಿಟ್ಟಿದ್ದರಿಂದ ಭಾರಿ ಗಾಬರಿಯಾಗಿ ಪರಂ ಚಿಂತಾಮಾಪ, ಭಾರಿ ಯೋಚನೆ ಶುರುವಾಯಿತು ಅವನಿಗೀಗ. ಏನು ಮಾಡ್ದ, ಒಂದು ಹೋಗಲು ತಂಟಿಗೆ ಹೋಗಬಾರ್ದು ಅಂದ್ಕೊಳ್ಳೋಕ್ಕೆ ಇವಳು ಏನು ಮಾಡಿಬಿಟ್ಟಿದ್ದಾಳೆ, ಸೀತೆ ಮೇಲೆ ಅಪೇಕ್ಷಿಸ್ಬಿಟ್ಟಿದ್ದಾಳೆ. ಸೀತೆ ಬೇಕಾಗಿಬಿಟ್ಟಿದೆ ಅವನಿಗೀಗ, ಬಿಡಾಗಿಲ್ಲ. ಆದರೆ ಹೋಗಾಗಿಲ್ಲ, ಫಲ ಇದೆ. ಅದಕ್ಕೇನು ಮಾಡ್ದ, ಒಂದು ಕುತಂತ್ರ ಶುರು ಮಾಡ್ದ. ಶ್ರುತ್ವಾ ಸುಕಾರ್ಯಮೃಶ್ಯ ಜಗಾಮ ತೀರೇ ಕ್ಷೇತ್ರಂ ನದಿ ನದಪತೆ ಶ್ರವಣಂ ಧರಿತ್ರ್ಯಾಹ ವಾರೀಚಮತ್ರ ತಪಸಿ ಪ್ರತಿವರ್ತಮಾನಂ ಭೀತಂ ಶರಾತ್ ರಘುಪತೆ ನಿತರಾಂ ದದರ್ಶ್ಯ. ಶ್ರುತ್ವಾ ಆಶು ಕಾರ್ಯಂ ಅವಮೃಶ್ಯ ಜಗಾಮ ತೀರೇ ಕ್ಷೇತ್ರಂ ನದೀನದಪತೆ ಶ್ರವಣಂ ಧರಿತ್ರ್ಯಾಹ ಮಾರೀಚಂ ಅತ್ರ ತಪಸಿ ಪ್ರತಿವರ್ತಮಾನಂ ಭೀತಂ ಶರಾತ್ ರಘುಪತೆ ನಿತರಾಂ ದದರ್ಶ್ಯ. ಎಷ್ಟು ವಿಷಯ ಕವರ್ ಮಾಡ್ತಾರೆ ಒಂದೊಂದು ಶ್ಲೋಕದಲ್ಲಿ ಅಂದರೆ ಅಧ್ಯಾಯಗಟ್ಟಲೆ ವಿಚಾರ ಪ್ಯಾಕ್ ಮಾಡಿಬಿಡ್ತಾರೆ. ಅದು ಓದ್ದವ್ರಿಗೆ ಸಂಗ್ರಹ ಹೇಗಿದೆ ಅಂತ ಗೊತ್ತಾಗುತ್ತೆ. ಭಾಷ್ಯ ಓದ್ದವ್ರಿಗೆ ಅಣುಭಾಷ್ಯ ಓದಿದಾಗ ಎಷ್ಟು ವಿಷಯ ಬಂದಿದೆ ಅಂತ ಗೊತ್ತಾಗುತ್ತಲ್ಲ ಹಾಗೆ. ಶ್ರುತ್ವಾ ಆಶು ಕಾರ್ಯಂ ಅವಮೃಶ್ಯ, ಯೋಚನೆ ಮಾಡ್ದ ಏನು ಮಾಡಬೇಕು, ಅವಮೃಶ್ಯ ವಿಮೃಶ್ಯ ವಿಚಾರ ಮಾಡ್ದ. ಜಗಾಮ ತೀರೆ ಕ್ಷೇತ್ರಂ ನದೀನದಪತೆ ಶ್ರವಣಂ ಧರಿತ್ರ್ಯಾಹ, ಒಂದು ಕ್ಷೇತ್ರಕ್ಕೆ ಹೋದ. ಯಾವುದದು, ನದಿ ನದಪತೆ, ನದೀಪತಿ ನದಪತಿ ಅಂದರೆ ಸಮುದ್ರ. ನದಿಗಳು ಸೇರೋದು ಸಮುದ್ರಕ್ಕೆ, ನದಿಗಳು ಸೇರೋದು ಸಮುದ್ರಕ್ಕೆ. ಈ ಪೂರ್ವ ಕರೆಯ ನದಿಗಳಿಗೆ ಏನಂತ ಕರೀತಾರೆ, ನದಿ ಅಂತಾರೆ. ಪಶ್ಚಿಮ ಕರೆಯೋದೆಲ್ಲ ನದ ಅಂತ ಕರೀತಾರೆ. ಅದಕ್ಕೆ ನದಿ ನದಪತೆ ಶ್ರವಣಂ ಧರಿತ್ರ್ಯಾಹ. ಎಲ್ಲಿದ್ದ ಅವನು, ಧರಿತ್ರ್ಯಾಹ ಶ್ರವಣಂ. ಧರಿತ್ರಿ ಅಂದರೆ ಭೂಮಿಗೆ ಗೋ ಅಂತಲೇ ಹೆಸರು. ಶ್ರವಣ ಅಂದರೆ ಕರ್ಣ, ಗೋಕರ್ಣಕ್ಕೆ ಬಂದ ಅಂಥೇಳಿ. ಗೋಕರ್ಣದಲ್ಲಿ ಕೂತಿದ್ದ ಮಾರೀಚನ ಹೆಡ್ ಕ್ವಾರ್ಟರ್ಸ್ ಏನಾಗಿತ್ತು, ಗೋಕರ್ಣ. ಅದಕ್ಕೆ ಅಲ್ಲಿ ಅದು ಹೇಳಬೇಕಾದ್ರೆ ಶ್ರವಣಂ ಧರಿತ್ರ್ಯಾಹ. ಆಚಾರ ಬೇರೆ ರೀತಿ ಉಪಯೋಗಿಸಿದ್ರು ಪದನ. ಅದು ಯಾಕೆ ಅಂತ ಹೇಳ್ತಾರೆ, ನದೀನದ ಪತೆ ಇಲ್ಲಿ ಶ್ರುತ್ವ ಅಂತ ಬಂದಿದ್ದರಿಂದ ಅಲ್ಲಿ ಶ್ರವಣ ಅಂತ ಆಗಬೇಕು. ಶ್ರುತ್ವ ಶ್ರವಣಂ ಧರಿತ್ರ್ಯಾಹ ಶ್ರವಣಂ ಕ್ಷೇತ್ರಂ ಜಗಾಮ. ಏನು
ಕ್ಷೇತ್ರಕ್ಕೆ ಹೋಗಿದ್ದು ಪುಣ್ಯ ಕಾರ್ಯಕ್ಕಲ್ಲ, ಮಾರಿಸಿನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ಅದು ಕನಸು ಕಾಜಿಗೆ ಹೋದ ಸೀರೆ ತರಲಿಕ್ಕೆ ಅಷ್ಟೇ ಹೊರತು ಯಾವುದಕ್ಕಲ್ಲ. ಸ್ನಾನ ಇಲ್ಲ, ಅದರ ಸರಿ ಯಾವುದೂ ಇಲ್ಲ. ಅದು ಒಳ್ಳೆ ಸಿಗುತ್ತೆ ಅಂತ ನೋಡ್ಲಿಕ್ಕೆ ಅಂತ ಹೋದ. ಎಲ್ಲಿದೆ ಪಾಠ ಚೇಂಜ್ ಇದೆ, ಅರ್ಥ ಅದೇನೆ, ಇದು ಪಾಠ ಬೇರೆ. ಸತ್ವಾಶಿ ಕೆಳಗಿದೆ, ಅದಕ್ಕೆ ಕೊಟ್ಟಿದೆ ಇದರಲ್ಲ. ಮಾರೀಚ ಮಾತ್ರ ತಪಸ್ಸಿ ಪ್ರತಿವರ್ತಮಾನಂ. ಅಲ್ಲಿ ಮಾರೀಚ ಇದ್ದ, ಏನು ಮಾಡ್ಕೊಂಡಿದ್ದ? ತಪಸ್ ಮಾಡ್ಕೊಂಡಿದ್ದ. ದುಷ್ಟರು ಯಾವಾಗಲೂ ಅಷ್ಟೇ, ಅವರು ತಪಸ್ ಮಾಡ್ತಾರೆ, ಇವರು ತಪಸ್ ಮಾಡ್ತಾರೆ. ಬರೀ ತಪಸ್ ಮಾಡ್ತಾರೆ, ದೊಡ್ಡ ಭಾರಿ ಕಷ್ಟಪಡ್ತಾರೆ. ಕಳ್ಳರು ಕಷ್ಟಪಡ್ತಾರೆ, ಇವರು ಕಷ್ಟಪಡ್ತಾರೆ. ಓದೋರು ಭಾರಿ ಕಷ್ಟಪಡ್ತಾರೆ, ಕಾಪಿ ಹೊಡೆಯೋರು ಭಾರಿ ಕಷ್ಟಪಡ್ತಾರೆ. ಅದಕ್ಕೆ ಅವ್ರ ಕಷ್ಟನೇ ಬೇರೆ, ಇವ್ರ ಕಷ್ಟನೇ ಬೇರೆ. ಓದಿ ಗೀದಿ ಇವ್ರು ಕಷ್ಟಪಟ್ಟು ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಬೇಕು, ಏನು ಎಲ್ಲೆಲ್ಲಿ ಇಟ್ಕೋಬೇಕು ಅಂತ ಅದರಲ್ಲೇ ಇರ್ತಾರೆ ಪಾಪ ಅವರು. ಅದಷ್ಟೇ. ಮುಂದೆ ಅದು ಅಲ್ಲಿ ಹೋಗಿದ್ದಾಯ್ತು. ಮಾರೀಚವತ್ರ ತಪಸ್ಸಿ ಪ್ರತಿವರ್ತಮಾನಂ. ತಪಸ್ ಮಾಡ್ಕೋತ ಕೂತಿದ್ದ. ಬರೀ ತಪಸ್ ಮಾಡ್ತಾರೆ ಎಂಬುದು ಭಾರಿ ದೊಡ್ಡ ವಿಚಾರ ಅಲ್ಲ, ಯಾವ ಪರ್ಪಸ್ಸಿ ಮಾಡ್ತಾರೆ ಎಂಬುದು ಭಾರಿ ಮುಖ್ಯ. ಅದಕ್ಕೆ ಉದ್ದೇಶ ಸರಿ ಇಲ್ಲದೆ ಹೋದರೆ ಎಂಥ ದೊಡ್ಡ ತಪಸ್ಸು ಏನಾಗುತ್ತದು. ನಮ್ಮಲ್ಲೇ ತಗೊಳ್ಳಿ, ದೊಡ್ಡ ಯಜ್ಞ ಮಾಡ್ದ, ಏನೋ ಮನಸ್ಸಲ್ಲಿ ಕಾಮ್ಯಕರ್ಮ ಇದೆ, ಡೌನ್ ಆಗೋಯ್ತು ವ್ಯಾಲ್ಯೂ. ಅದು ಕಾಮ ಇಲ್ಲ, ಆಗು ದೊಡ್ಡದಾಯ್ತು. ಬರೀ ಅವಲಕ್ಕಿ ಕೊಟ್ಟ, ಏನು ಅಪೇಕ್ಷೆ ಪಟ್ಟಿಲ್ಲ ಸುಧಾಮ. ಎಷ್ಟು ಸಿಕ್ತ ಆತನಿಗೆ? ದುರ್ಯೋಧನ ಎಷ್ಟೆಷ್ಟೋ ಮಾಡಿದ್ದ, ಟ್ರ್ಯಾಪ್ ಮಾಡೋ ಕಷ್ಟ. ಅದೇನು ಸಿಗದಷ್ಟು 1 ತಿಂಗಳು ಸತ್ಯ ಹೋಗ್ಬಿಟ್ಟ. ಅಂದರೆ ಯಾವ ಕೆಲಸ ಮಾಡ್ತಾರೆ ಎಂಬುದು ಎಷ್ಟು ಮುಖ್ಯನೋ, ಹಿಂದಿರೋ ಒಂದು ಮನೋಭಾವ ಭಾರಿ ಮುಖ್ಯ. ತುಂಬ ಜನ ಗಮನಿಸೋದಿಲ್ಲ ಅದರ ಮನೋಭಾವ. ಸಾಮಾನ್ಯ ಭಾರಿ ದಾನ ಮಾಡ್ತಾರೆ, ಒಳಗೆ ಸೊಕ್ಕಿದೆ, ಏನಿದೆ, ನನ್ನಂಥ ಶ್ರೀಮಂತನೇ ಇಲ್ಲ. ಕೊನೆಗೆ ಏನಾಯ್ತದು? ಹೋಯ್ತು ಅಲ್ಲಿಗೆ. ಆದರೆ ಕೊಟ್ಟ, ಅವ್ರು ಕೊಟ್ಟಿದ್ದೇನೂ ಅಲ್ಲ. ಅವಾಗೇನಾಯ್ತದು? ಅವ್ರು ಭಾರಿ ಕೊಟ್ಟಿದ್ದಾರೆ, ಅದು ಇನ್ನೂ ಭಾರಿ ಜಾಸ್ತಿ ಆಗೋಯ್ತು. ಕೊಟ್ಟಿದ್ದೆಷ್ಟು ಅದರ ಅನಂತ ಮಡಿ ಆಗೋಯ್ತು. ಮನೋಭಾವ, ಅದು ಸೈಕಾಲಜಿ ಹೇಗಿರುತ್ತೆ ಗೊತ್ತಾ? ಯಾವಾಗಲೂ ಕೂಡ ಸಾಮಾನ್ಯ ಬೇಕಾಗಿರುತ್ತೆ ಅವನಿಗೆ, ಇಸ್ಕೊಳ್ಳೇ ಬೇಕಾಗಿರುತ್ತೆ. ಆರು ಒಂದು ರೀತಿ ಅಗೌರವ ಮಾಡಿ ಕೊಟ್ಟಾಗ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಅಂಥ ಹೊತ್ತಲ್ಲಿ ಏನಂತಾನೋ ಅವನು ಬೇಕಾಗಿಲ್ಲ, ನೆಸಿಟಿ ಇದ್ರೂ ಕೂಡ ಬೇಕಾಗಿಲ್ಲ, ಹೋಗೋದು ಬಿಡುತ್ತೆ. ಆದರೆ ಯಾವಾಗ ಪ್ರೀತಿ ಇರುತ್ತೆ ಅವಾಗೇನು ಮಾಡ್ತಾನೆ? ಅವ್ರಿಗೆ ಹೊಟ್ಟೆ ತುಂಬ ಹೋಗಿದೆ, ತಿಳ್ದಕ್ಕೆ ಸಾಧ್ಯನೇ ಇಲ್ಲ. ಭಾರಿ ಇದರಿಂದ ಹೇಗೆ ಏನು ಮಾಡ್ತಾರೆ ಆಗ? ತಾನು ಬೇಕಿಲ್ಲ, ಅದು ಯಾತಕ್ಕೆ ಬೇಕೋ ಅವ್ರ ಅಭಿಮಾನ ನೋಡಿ ತಗೊಳ್ತಾರೆ. ಅದಕ್ಕೆ ಇಟ್ ಮೇಕ್ ಆಲ್ ದಿ ಡಿಫರೆನ್ಸ್. ತದಹಂ ಭಕ್ತ್ಯುಪಹೃತಮಶ್ಚಾಮಿ ಪ್ರಯತಾತ್ಮನಃ. ಎಲ್ಲಿ ಪ್ರೀತಿ ಇರುತ್ತೋ ನಾನು ಸ್ವೀಕಾರ ಮಾಡ್ತೇನೆ. ಎಲ್ಲಿ ಅದು ಅನ್ನಂತ ಮಾಡಿ ಸ್ವೀಕಾರ ಮಾಡ್ತಾರೆ. ಹಾಕಿದ ಗಂಜಿನೇ ಭಾರಿ ಖುಷಿಯಿಂದ ತಗೋತಾರೆ. ಅದಕ್ಕೆ ಅಷ್ಟೇ ಫಲ ಕೊಡ್ತಾರೆ. ಮತ್ತೆ ಇದು ಹೆಚ್ಚು ಕೊಟ್ಟಾಗ ಸಿಟ್ಟು ಬರುತ್ತೆ, ಫಲ ಡೌನ್ ಮಾಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅದನ್ನೇ ಭಕ್ತಿ ಅಂತ ಕರೆಯೋದು. ಭಾವ ಅಂದರೆ ಭಕ್ತಿ, ಮನೋಭಾವ ಅಂದರೆ ಭಾವವು ಭಕ್ತಿ ಸಮುದ್ದಿಷ್ಟ. ಭಕ್ತಿ ಪ್ರೀತಿಯಿಂದ ಕೊಟ್ಟಾಗ ದಾಸ ಹೇಳ್ತಾರೆ, ಆಧಾರವಿಲ್ಲದ ಅಮೃತಾನ್ನವೇಕೆ. ಗೊತ್ತಾಯ್ತು? ಭಾಷೆಹೀರನ ಆಸೆ ಪ್ರಾಣಘಾಸೆ. ದೇವರ ನಾಮದಲ್ಲಿ ಅಮೃತ ಕೊಟ್ಟರು ಕೂಡ ಆಧಾರ ಇಲ್ಲದೆ ಹೋದರೆ ಬೇಕಾಗಿಲ್ಲ. ಅದೇ ಗಂಜಿ ಕೊಟ್ಟರು ಕೂಡ ಏನು ಮಾಡ್ತಾರೆ? ಸೈಕಾಲಜಿ ಹೇಳ್ತಾರೆ, ಸೊಸೆ ಏನು ಮಾಡಿದ್ರು ಬೈತಿರೋದು, ಮೃಷ್ಟಾನ್ನ ಹಾಕಿದ್ರು ಬೈಯೋದು. ಮಗಳು ಹಂಚಿ ಕೊಟ್ಟರೆ ಎಷ್ಟು ಚೆನ್ನಾಗಿ ಮಾಡಿದ್ರು ಚಟ್ನಿ ಅಂತಂದರೆ ಹೊಗಳ್ತಾ ಇರೋದು. ಯಾಕೆಂದರೆ ಏನಿದೆ ಅವರಿಗೆ ಅದರಲ್ಲಿ? ಪ್ರೀತಿ ಇದೆ. ಪ್ರೀತಿ ಇದ್ದಲ್ಲಿ ಸಾಮಾನ್ಯ ಅಸಾಮಾನ್ಯ ಕಾಣಿಸುತ್ತೆ. ದ್ವೇಷ ಇದ್ದಾಗಲಂತೂ ಎಂಥದ್ದು ಕೊಟ್ಟರು ಸಿಟ್ಟು. ಜಾಸ್ತಿ ಹಾಕಿದ್ರೆ ಸಾಯ್ಲಕ್ಕೆ ಹಾಕ್ತೀರಾ ಅಂತ ಕೇಳೋದು, ಕಡಿಮೆ ಹಾಕ್ತೀರಾ ಉಪವಾಸ ಬೀಳಿಸ್ತೀರಾ ಅಂತ ಹೇಳೋದು. ಅಂಥವ್ರು ಇರ್ತಾರೆ ನೋಡಿ, ಏನು ಮಾಡೋ ಸಮಾಧಾನ ಇಲ್ಲ ಅವರಿಗೆ, ಮನಸ್ಸೇ ಸರಿ ಇಲ್ಲ. ಆ ದೃಷ್ಟಿಯಲ್ಲಿ ಇದು ಆಗಿದ್ದೇನೋ ಯಾತಕ್ಕೆ ಹೇಳ್ತಿರೋದಿಲ್ಲ ಅಂದರೆ, ಮನಸ್ಸು ಸರಿ ಇಲ್ಲದೆ ಹೋದರೆ ಎಷ್ಟು ಹಾಳಾಗಿ ಹೋಗ್ತಾರೆ ಮನುಷ್ಯ ಅನ್ನೋದಕ್ಕೆ ನಿದರ್ಶನ. ಅಲ್ಲಿಗೆ ಹೋದ, ದರ್ಪದಿಂದ ಹೋದ, ಕೆಟ್ಟ ರೀತಿಯಲ್ಲಿ ಹೋದ. ಮಾರೀಚ ಮಾತ್ರ ತಪಸ್ಸಿ, ಕೆಟ್ಟ ತಪಸ್ಸು ಮಾಡ್ತಾ ಇದ್ದಾನು. ಪ್ರತಿವರ್ತಮಾನಂ, ಈಗಲೂ ಮಾಡ್ತಾ ಇದ್ದಾರೆ ತಪಸ್ಸು. ಭೀತಂ, ಅಲ್ಲಿ ಸಂಚಾರ ಭಾರಿ ಕಡಿಮೆ ಮಾಡಿದ್ದ. ಆಮೇಲೆ ಮಾರೀಚ ಹೆಚ್ಚು ಟೂರ್ ಬಿಟ್ಬಿಟ್ಟಿದ್ದು. ಯಾಕೆಂದರೆ ಇವರು ಇದರಲ್ಲಿ ಎಲ್ಲರಿಗೂ ರಾವಣ ಬಾಳೋದು ಗೊತ್ತಿದ್ದವ್ರು ಒಬ್ಬರಿಗೇನೆ ಫಸ್ಟ್. ಈ ಸತ್ತೋದವ್ರು ಈಗ ಅವರು ಆಗಲೇ ಯಾವಾಗ ಬಾಲಕಾಂಡದಲ್ಲೇ ವಿಶ್ವಾಮಿತ್ರ ಯಜ್ಞರಕ್ಷಣೆಯ ಕಾಲಕ್ಕೆ ಏಟು ತಿದ್ದಿದ್ದವರು. ಅವತ್ತಿಂದ ಹೆಚ್ಚು ಓಡಾಡ್ತಿದ್ದಿಲ್ಲ. ಎಲ್ಲಿ ರಾಮ ಸಿಕ್ಕರೆ ಫಜಿತ ಆಗುತ್ತೋ ಅಂತ ಹೇಳಿಬಿಟ್ಟು ಕಾಮಾಗಿದ್ದು ಬಿಟ್ಟಿದ್ದ. ಇದೇ ಕಥೆ ಹೇಳ್ತಾರೆ. ತಮಾಷೆ ಅಂದರೆ ಈ ಬಕಾಸುರ ಇದ್ದ. ಬಕಾಸುರ ಕತೆ ಬರುತ್ತೆ ಅದರಲ್ಲಿ. ಬಕಾಸುರ ಯಾವ ಕಾಲದವ್ರು ಗೊತ್ತೋ ಅವನು? ರಾಮಾಯಣ ಕಾಲದವನು. ಆಗಲೇ ಸಾಯ್ಬೇಕಾಗಿತ್ತು. ಏನು ಮಾಡಿದ್ದ ಗೊತ್ತೋ ಅವನು? ಈ ತಂಟೆಗೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಗುಹೆ ಸೇರ್ಕೊಂಡ್ಬಿಟ್ಟಿದ್ದ. ಇದು ಮುಗಿಯೋವರೆಗೂ ಹೊರ ಬರಬಾರ್ದು ಅಂತೇಳಿ. ರಾಮದೇವ್ರು ಏನು ಮಾಡ್ತಾರೆ? ಈ ಹೇಡಿಗಳ ಮೇಲೆ ಯುದ್ಧಕ್ಕೆ ಹೋಗೋದಿಲ್ಲ ಅವರು, ಬಿಟ್ಟುಬಿಟ್ರು. ರಾಮಾಯಣ ಮುಗಿದ್ಮೇಲೆ ಈ ಕಡೆ ಬಂದ. ಏಕೆ ಅಲ್ಲಿ ಭೀಮನ ರಾವನಿಂದ ಸಾಯ್ತೀನಿ ಹೆದರಿದವ್ರು ಭೀಮನಿಂದ ಸತ್ತ. ಕೊನೆಗೆ ಸರ್ವೋತ್ತಮರಿಂದ ಸಾಯಲಿಲ್ಲ. ಯಾರಿಂದ ಸತ್ತ? ಜೀವೋತ್ತಮರಿಂದ ಸತ್ತ. ಅಂತೂ ಅವರಿಬ್ಬರು ಬಿಟ್ಟರೆ ಇನ್ಯಾರು ದುಷ್ಟರನ್ನ ಎಲ್ಲ ದುಷ್ಟರನ್ನ ಕೊಲ್ಲೋಕ್ಕೆ ಸಾಮರ್ಥ್ಯ ಬೇರೆಯವ್ರಿಗೆ ಇಲ್ಲ. ಅದರಿಂದಾಗಿಯೇ ಹಾಗಾಯ್ತು. ಇವನು ಆ ರೀತಿಯೇ ಇದ್ದ, ಒಂದು ಕಡೆ ಸೇರಿಕೊಂಡಿದ್ದ. ಏನ? ಹೌದೌದು, ಇವರ ವರ ಇದ್ದೇ ಇಷ್ಟೇ ವರ. ಇವರು ವರ ಇಲ್ಲದವ್ರ ಕಷ್ಟ ಇತ್ತು. ಅವನೇ ಈಗಲೇ ಆಗ್ತಾರೆ ಭಾಳ ಅಂತ. ಇಷ್ಟರಲ್ಲಿ ಆಗಿಬಿಡ್ತಾರೆ ಅವ್ರಿಗೆ. ನೆಕ್ಸ್ಟ್ ಸೀನ್ ಒಂದೇ ಇದೆ.
ಪ್ರತಿವರ್ತಮಾನಂ ಶರಾದ್ ಭೀತಂ ಶರಾದ್ ರಘುಪತೇ ನಿತರಾಂ ತದರ್ಶ. ಅವ್ರಿಗೆ ಬರೀ ಭಯ ಆಗಿದ್ದಿಲ್ಲ, ನಿತರಾಮ್. ನಿತರಾಮ್ ಅನ್ನೋದೇನು ಅಂತ ಅಬ್ಸಲ್ಯೂಟ್ ಅಂತ ಅರ್ಥ. ಅಷ್ಟು ಭಯ ಎಂದೆಂದೂ ಆಗಿರಲಾರ್ದ, ಅದಕ್ಕಿಂತ ಭಯ ಆಗಲಿಕ್ಕೆ ಸಾಧ್ಯನೇ ಅಷ್ಟಾಗಿಬಿಟ್ಟಿತ್ತು. ಅಲ್ಲಿ ಕೂತಿದ್ದ, ನೋಡ್ದ, ಅವನ ಕಾಂಟ್ಯಾಕ್ಟ್ ಹೋಗಿಬಿಟ್ಟಿತ್ತು. ಈಗ ಅವನು ಒಂದೇ ಒಂದು ಬ್ರಹ್ಮವರ ಇದೆ, ತನಗೆ ಅವನಿಗಿಂತ ಜಾಸ್ತಿ ಇದೆ, ಅವನು ತೊಗೊಂಡು ಅವನು ಮೀಡಿಯೇಟರ್ ಮಾಡ್ಕೊಂಡು ಕೆಲಸ ಮಾಡೋಕ್ಕಂತ ಬಂದು ಹೇಳಿದ ಅವನು. ತಕ್ಷಣ ದೊಡ್ಡ ಕಥೆ ಬರುತ್ತಲ್ಲಿ, ಅಧ್ಯಾಯಗಟ್ಟಲೆ ಮಾತಾಡ್ತಾರೆ. ಏನು ವಿಷಯ ಅಂತ ಕೇಳ್ತಾಳೆ. ಮಾತುಕತೆ ನಡೆಯುತ್ತೆ. ಏನೋ ರಾಮನ ತಂಟೆ ಹೋಗ್ತೀಯಾ? ಹೋಗ್ತೀವಿ. ಎಂದು ಮಾಡಿದ್ರು ಹೋಗಬೇಡ ಅಂತ, ಎಂತೆಂದು ರಾಮನ ತಂಟೆ ಹೋಗಬೇಡ. ರಾಮ ಎಂಥವ್ರು ನೀನು ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ರಾಮ ಭಾರಿ ಸಮರ್ಥ, ಭಾರಿ ಕರುಣಾಳು. ಜೊತೆಗೆ ನನ್ನನ್ನು ಹೊಡೆದ ರಾಮ. ಹೇಗೆ ಹೊಡೆದ ಅಂತ ಕೇಳಿದರೆ, ಎಷ್ಟು 100 ಯೋಜನೆ ದೂರ ಬಿದ್ದೆ ಹೋಗಿ ನಾನು ಸಮುದ್ರದೊಳಗೆ, ಆದರೆ ನನ್ನ ಕೊಲ್ಲಿಲ್ಲ ರಾಮ ಅವತ್ತು. ಅದಕ್ಕೆಲ್ಲ ಉತ್ತರ ಇದು. ಮಾರೀಚ ಎಸ್ಕೇಪ್ ಆಗಿಬಿಟ್ಟ, ಸುಭಾವ ಸಿಕ್ಕಾಕೊಂಡ ಅಂತೇಳಿ. ಮಾರೀಚ ಎಸ್ಕೇಪ್ ಆಗಲಿ ಅಂತೇಳಿ ರಾಮದೇವ್ರು ಬಾಡ ಹೊಡೆದಿದ್ದು. ಈಗ ಬುದ್ಧಿ ಕೆಲಸ ಮಾಡಬೇಕಾಗಿದೆ ಅವರು. ಅದಕ್ಕೇನೆ ಏನು ಮಾಡಿದ್ರು, ಹೊಡೆದಿದ್ರು. ಅಲ್ಲಿ ಹೇಳ್ತಾನೆ ಅವನು, ಅಲ್ಲಿ ಹೇಳಬೇಕಾದ್ರೆ, ರಿಪೂಣಾಮಪಿ ವತ್ಸಲಹ. ನಾನು ಶತ್ರು, ನನ್ನ ಉಳಿಸಿದ್ದಂತಾನೆ ನನ್ನ ಮೇಲೂ ಕರುಣೆ ತೋರಿಸಿದ್ದಾರೆ. ನೆಚ್ಚತಾ ತಾತ ಮಾಂ ಹಂತುಂ ತದಾ ವೀರೇಣ ರಕ್ಷಿತಃ. ನಾನು ಕೊಲ್ಲಕ್ಕೆ ಇಷ್ಟಪಡದೇನೆ ಕಾಪಾಡಿದ್ದಾನೆ ನನ್ನನ್ನು. ಅವನಿಗೆ ಈಗ ಗೊತ್ತು, ಬಾಡ ಗುರಿ ತಪ್ಪಿತು ಅಂತ ಅಂದ್ಕೊಂಡಿಲ್ಲ ಅವನು. ಉದ್ದೇಶಪೂರ್ವಕ ಬಿಟ್ಟಿದ್ದಾನೆ ರಾಮ. ಅದಕ್ಕೆ ನಾನೇ ಸಾಕ್ಷಿ ಇವತ್ತು. ತನಗೆ ಎಷ್ಟು ಭಯ ಆಗಿದೆ ಗೊತ್ತಾ ರಾಮನ ಕಂಡ್ರೆ, ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ. ತನಗೆ ರಾಮನ ಬಾಣದ ಭಯ ಅಲ್ಲ, ರಾಮದ ಹೆಸರಿನ ಭಯ ಅಲ್ಲ. ರಕಾರ ಕಂಡ್ರೆ ನನಗಾಗೋದಿಲ್ಲ ಅಂತ ಹೇಳ್ತಾ. ರಾ ಅಂತ ಶುರುವಾದ್ರೆ ಪ್ರಾಣ ಹೋದಾಗತ್ತೆ ನನಗೆ. ಹೆಸರು ಎತ್ತಬೇಡ ಅಂತಾರಲ್ಲ ಹಾಗೆ, ರಾ ಅಂತ ರಾಮ ಇದೆಯಲ್ಲ ಅದರೊಳಗೆ. ಅದಕ್ಕೇನು ಪೋ ಅಂತಿರಲಿಕ್ಕೆ ಪೊಲೀಸ್ ಓಡೋಗ್ತಾರಲ್ಲ, ಪೋ ಅಂತಷ್ಟು ಏನಾಗುತ್ತೆ ಅವನಿಗೆ, ಇವನು ಪೋ ಓಡೋಗ್ಬಿಡೋಕ್ಕಾಗಲಿ. ಆ ಹೆಸರೇ ಅಷ್ಟು ಭಯ ಹುಡ್ಸೋದು. ಅದಕ್ಕೆ ರಾಮ ರಾಮವರು ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ. ರಾಮ ಅಂತಿರ್ಲಿಕ್ಕೆ ಏನಾಗುತ್ತೆ, ಕಾಮಕ್ರೋಧ ಓಡೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅವತ್ತು ಬುದ್ಧಿ ಬರುತ್ತೆ. ಆದರೆ ಹೇಳ್ತೀವಿ, ಎಲ್ಲ ಉಪದೇಶ ಮಾಡ್ತಾರೆ. ನೋಡು ರಾವಣ, ನೀನು ಯಾರು ಹೇಳಿದಾರೋ ಗೊತ್ತಿಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ನಾನು ಹೇಳ್ತೇನೆ ಕೇಳು. ಅಪ್ರಿಯಸ್ಯ ಪಥ್ಯಸ್ಯ ವಕ್ತಾ ಶೋತಾ ಚ ದುರ್ಲಭ. ನಿನಗೆ ಅಪ್ರಿಯ ಆಗಬಹುದು, ಸತ್ಯ ಹೇಳ್ತೇನೆ ನಾನು ಅಂತ ಹೇಳ್ತಾರೆ. ಡಾಕ್ಟ್ರ್ ಔಷಧಿ ಕೊಡ್ತಾರೆ, ಪ್ರಿಯನ ಯಾರಿಗಾದ್ರು ದುಡ್ಡು ಖರ್ಚು, ಕಹಿ, ಭಾರಿ ಕಷ್ಟ. ಬಟ್ ಏನದು ಹಿತ, ನಿರ್ವಾಹ ಇಲ್ಲ ಬೇಕದು. ನನ್ನ ಮಾತು ಕಹಿ ಇರ್ಬೋದು ನಿನಗೆ, ಅದು ಹಿತವಾದ ಹೇಳ್ತೇನೆ ಕೇಳು. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ. ಬರೀ ಹೊಗಳ್ತಾ ಮೋಸ ಹೊಡೋರು ಬೇಕಾಗ್ತಾನೆ ಇರ್ತಾರೆ, ಆ ಗುಂಪಿನ ಸೇರೋದಿಲ್ಲ ಅಂತ ಹೇಳ್ತಾರೆ. ಕೆಲವು ಏನು ಹೇಳ್ತಾರೋ, ಅವ್ರೇನು ಎಂತ ಹೊಗಳಭಟ್ರು ಅಂತ ಹೇಳ್ತಾರೆ. ಅವ್ರಿಗೆ ಏನೇ ಮಾಡಿದ್ರೆ ಏನು ಮಾಡ್ತಿರ್ತಾರೋ ಅವರು, ಹೊಗಳ್ತಿರೋದು ದಾರಿ ತಪ್ಪಿಸ್ತಾರೆ. ಅದು ಅಂಥವನಲ್ಲ. ಹಿತೈಷಿಯಾಗಿ ಮಾತಾಡ್ತೇನೆ ಕೇಳು. ರಾಮನ ತಂಟೆ ಹೋಗಬೇಡ, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನನಗೆ ನಿದ್ರೆನೇ ಬರೋದಿಲ್ಲ. ಎಲ್ಲಿ ರಾಮನ ನಿದ್ರೆ ಬಂದರೆ ರಾಮ ಕಾಣ್ತಾನೆ ನನ್ನ ನಿದ್ರೆ ಒಳಗೆ. ಸಮುದ್ರ ನೋಡೋದು ಬಿಟ್ಟುಬಿಟ್ಟಿದ್ದೇನೆ. ಅಲೆ ಎಲೆಯಲ್ಲೂ ರಾಮ ಕಾಣ್ತಾನೆ, ಮರ ಗಿಡ ನೋಡೋದಿಲ್ಲ ನಾನು, ಎಲೆ ಎಲೆಯಲ್ಲೂ ರಾಮ ಕಾಣ್ತಾನೆ. ಇದೇ ಸರಿಯಾಗಿ ವೈಕುಂಠಕ್ಕೆ ಹೋಗಬೇಕಾಗಿತ್ತು ಅವನು. ಏನಿಲ್ಲ ಅವನಿಗೆ, ಅದು ಅನುಸಂಧಾನ ಇಲ್ಲ. ಅದಕ್ಕೆ ಈಗ ದೇವ್ರ ಪೂಜೆ ಮಾಡ್ತಾನೆ, ದೇವ್ರನ್ನ ಪುಟ್ಟು ಪೂಜೆ ಮಾಡ್ತಿದ್ದಾನೆ. ಅವನಿಗೆ ಭಕ್ತಿ ಇಲ್ಲ. ಬಂದವ್ರು ಎಷ್ಟು ದುಡ್ಡು ಹಾಕ್ತಾರೆ ಯೋಚನೆ ಮಾಡ್ತಾ ಕೂತಿದ್ದಾನೆ. ಇವನು ಭಕ್ತಿಯಿಂದ ನೋಡ್ತಾ ಇದ್ದಾನೆ ಅವನು. ಅವನಿಗೆ ಬರೋ ಪುಣ್ಯ ಇವನಿಗಿಲ್ಲ. ಯಾಕೆ ಗೊತ್ತಾ, ಅವ್ರು ಪೂರ್ತಿ ಕಾನ್ಸಂಟ್ರೇಷನ್ ಎಂಥ ಯೋಗ ನೋಡ್ತಾ ಇದ್ದಾನೆ. ಇವನು ದೇವ್ರನ್ನ ಬಿಟ್ಟು ಪೂಜೆ ಅಭಿಷೇಕ ಮಾಡ್ತಾ ಇದ್ದಾನೆ, ಮನಸ್ಸೆಲ್ಲ ಈ ಕಡೆಗಿದೆ. ಅರ್ಥ ಆಯ್ತಾ? ಈಗ ಅದು ಮನೋಭಾವ ಸರಿ ಇಲ್ಲದೆ ಹೋದರೆ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ. ಮನೋದೋಷ ವಿಹೀನತ್ವಾತ್ ಹೇಳ್ತಾರೆ, ಮನಃಶುದ್ಧಿ ವಿಹೀನತ್ವಾತ್ ಸರ್ವಂ ಕರ್ಮ ಸುನಿಷ್ಫಲಂ. ಮನಃಶುದ್ಧಿ ಇಲ್ಲದೆ ಹೋದರೆ ಮಾಡಿದ ಎಲ್ಲ ಕೆಲಸನೂ ಏನಾಗುತ್ತೆ, ನಿಷ್ಫಲಂ ಸುನಿಷ್ಫಲಂ, ಟೋಟಲಿ ಹಾಳಾಗತ್ತೆ ಅಂತ ಹೇಳ್ತಾರೆ. ಇಂಥ ತಪಸ್ಸು. ಅದಕ್ಕೆ ನೋಡು, ಈ ಮಲಗೋದು ಇಟ್ಟಿದೆ, ಎಲ್ಲ ಬಿಟ್ಬಿಟ್ಟಿದೆ, ಆ ಕಡೆ ನೋಡೋದಿಲ್ಲ ನಾನೀಗ. ನನ್ನ ತಪಸ್ಸನ್ನು ಕಣ್ಮುಚ್ಕೊಂಡು ಕೊಡೋದಷ್ಟೇ. ರಾಮನ ಹೆಸರು ನಾನು ಕಿವಿ ಬಿಡಬಾರದು, ಆತ ಕಣ್ಣಿಗೆ ಕಾಣಬಾರ್ದು, ಇದು ಹೇಳ್ತಾರೆ. ಆಗ ರಾವಣ ಏನು ಫಸ್ಟ್ ಟೈಮ್ ಹೋಗ್ಬಿಡ್ತಾನೆ. ಗೊತ್ತಾಯ್ತಾ? ಅಷ್ಟೊತ್ತಿ ಮತ್ತೆ ಅವಿಕಂಪನ ಹೊಗಳ್ತಾ ಕೂಡ್ಸುಂಡು ಮಾಡ್ತಾಳೆ. ಸೀತೆ ಅಂತ ಇವಳಿಲ್ಲ, ಮತ್ತೆ ಬರ್ತಾನಾಗ. ಏನು ಮತ್ತೆ ಯಾರು ಹೇಳಿದ್ರಪ್ಪ ಅದೇ ಈಗ ಹೇಗೆ ಕಳಿಸಿದ್ಲಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಅಷ್ಟು ಫಾಸ್ಟಾಗಿ ಬಂದ ಅಂದರೆ ಪುಷ್ಪಕ ಇತ್ತಲ್ಲ, ಫಾಸ್ಟ್ ಓಡಾಡ್ತಿದ್ದ, ಹೋದ ಮತ್ತೆ ಬಂದ. ನೋಡು ಹೀಗಾಗಿದೆ, ನನಗೆ ಉಪದೇಶ ಮಾಡ್ಲಿಕ್ಕೆ ಹೋಗಬೇಡದೆ, ನನ್ನ ಮಾತು ಕೇಳಷ್ಟೆ. ನಿನ್ನ ಭಯ ಏನಪ್ಪ, ನಾನು ಹೋದ್ರೆ ರಾಮ ಕೊಲ್ತಾನೆ, ಹೋದಲ್ಲೋ ನೀವು ಹೋದ್ರೆ ನಾನೇ ಕೊಲ್ತೀನಿ ಇಲ್ಲಿ ಅಂತ. ನಾನೇ ಕೊಲ್ತೀನಿ, ಏನು ಮಾಡ್ತೆ? ಈ ಪಂಚಾಯಿತಿ ಆಯಿತು. ಅಲ್ಲಿ ಆಗ ಸ್ವಲ್ಪ ಇವ್ನ ಮಾತು ಒಪ್ಕೊಂಡ್ರೆ ಏನಾಗುತ್ತೆ, 2 ಅಡ್ವಾಂಟೇಜ್ ಇದೆ. ಸ್ವಲ್ಪ ಸಾಯೋದು ನಿಧಾನ ಆಗುತ್ತೆ, ರಾಮ ಕೊಲ್ತಾನೆ. ಸೊ ಬೆಟ್ರ್ ಟಿ ವಿ ಸೋತಾಗುತ್ತೆ. ಇವ್ರಿಗೆ ಸೋಲೋದಕ್ಕಿಂತ ಅಲ್ಲಿ ಸಾಯೋದು ವಾಸಿ ಅಂತೇಳಿ ಒಪ್ಕೊಂಡ್ಬಿಡ್ತಾನೆ. ಅದೆಲ್ಲ ಅಂದರೆ ದುಷ್ಟರಲ್ಲೂ ಕೂಡ ತಮಾಷೆ ರಾಮನ ಮಹಿಮೆ ಗೊತ್ತಿದೆ ಇವನಿಗೆ, ಭಕ್ತಿ ಇಲ್ಲ, ಇದೆ ಅಷ್ಟೇ. ಭಕ್ತಿ ಇದ್ದು ರಾಮನಾಥ್ ನೀವು ಏನು ಆಡ್ಬೇಕಾಗಿತ್ತು ಅವನೀಗ? ಕೊಲ್ತೀಯ, ರಾಮನಾಥ್ ಹೋಗ್ತೀರಿ, ಏನಾಗ್ತಿತ್ತಾಗ? ವಿಭೀಷಣ ಹಾಗೆ ತಾನೇ ಮಾಡಿದ್ದು, ರಾಮನಾಥ್ ಹೊರಟುಬಿಟ್ಟ. ಆಗ ಅಲ್ಲಕ್ಕೆ ಬರಲಿಲ್ಲ ಇವನಿಗೆ. ಯಾತಕ್ಕೆ ಹೇಳ್ತಾರೆ ಆಚಾರ್ಯರು, ಬುದ್ಧ ಶುತ್ವಾ ಸ್ವಕಾರ್ಯ ಮಮೃಶ್ಯ ಜಗಾಮ ತೀರೇ ಕ್ಷೇತ್ರಂ ನದಿ ನದಪತೆ ಶ್ರವಣಂ ಧರಿತ್ರ್ಯಾಹ
ಮಾರೀಚವತ್ರ ತಪಸಿ ಪ್ರತಿವರ್ತಮಾನಂ ಭೀತಂ ಶರಾದ್ ರಘುಪತೇಃ ನಿತರಾಂ ತದರ್ಶ ತೇನಾರ್ಥಿತಃ ಸಪತಿ ರಾಘವ ವಂಚನಾರ್ಥಂ ಮಾರೀಚ ಆಹ ಶರವೇಗ ಮಮುಷ್ಯ ಜಾನನ್ ಶಕ್ಯೋ ನತೆ ರಘುವರೇಣ ಹಿ ವಿಗ್ರಹೋತ್ರ ಜಾನಾಮಿ ಸಂಸ್ಪರ್ಶ ವಶ್ಯ ಶರಸ್ಯ ಪೂರ್ವಂ. ಅದೇ ಮಾತಾಡ್ತಾರೆ ಈಗ. ತೇನ ಅರ್ಥಿತಃ ಸಪದಿ ರಾಘವ ವಂಚನಾರ್ಥಂ, ವಂಚನಾರ್ಥ ಐತೆ ಇನ್ನೊಂದು ಪಾಠ. ಮಾರೀಚ ಆಹ ಶರವೇಗಂ ಅಮುಷ್ಯ ಜಾನನ್ ಶಕ್ಯ ನ ತೇ ರಘುವರೇಣ ಹಿ ವಿಗ್ರಹ ಅತ್ರ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ. ತೇನ ಅರ್ಥಿತಃ ಮತ್ತೊಮ್ಮೆ ಕೇಳಲ್ಪಟ್ಟಾಗ ಸಪದಿ ರಾಘವ ವಂಚನಾರ್ಥಂ. ನೋಡು, ನೀನು ಕೆಲಸ ಮಾಡಬೇಡ, ನೀನು ಯುದ್ಧಕ್ಕಿದ್ದಕ್ಕೆ ಹೋಗಬೇಡ, ನೀನು ಮಾಯಾಜಿಂಕಿಯಾಗಿ ಹೋಗ್ಬೇಕಷ್ಟೇ ಹೇಳ್ತಾರೆ. ಸಾಧ್ಯ ಇಲ್ಲ. ಮಾರೀಚ ಆಹ, ಏನು ಹೇಳ್ತಾ ಇದ್ದೀನಿ? ಶರವೇಗ ಮಮುಷ್ಯ ಜಾನನ್. ರಾಮನ ಬಾಣದ ಪೆಟ್ಟು ನಿನಗೆ ಗೊತ್ತಿಲ್ಲ, ಬಾಣ ಹೇಗೆ ಹೊಡುತ್ತಾನೆ ನಿನಗೆ ಗೊತ್ತಿಲ್ಲ, ಅದ್ರ ವೇಗ ಗೊತ್ತಿಲ್ಲ. ಆದ್ದರಿಂದ ಶಕ್ಯೋನತೆ, ನಾನು ಹೋಗೋದಿಲ್ಲ, ನೀನು ಹೋಗಬೇಡ. ನೀನು ಏನೇ ವರ ಏನೇ ಇರಬಹುದು, ರಾಮನ ವಿರುದ್ಧಕ್ಕಾಗೋದಿಲ್ಲ ಅಂತ ಹೇಳ್ತಾ. ಶಕ್ಯೋನತೆ ರಘುವರೇಣ ಹಿ ವಿಗ್ರಹ. ವಿಗ್ರಹ ಅಂದ್ರೇನು? ವಿರೋಧ ಅಂತ ಅರ್ಥ. ವಿರೋಧ ಕಟ್ಟಿಕೊಳ್ಳೋದಕ್ಕೆ ಹೋಗಬೇಡ ನೀನು. ಅತ್ರ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ. ರಾಮನ ಬಾಣದ ಸ್ಪರ್ಶ ನನಗೆ ಗೊತ್ತಿದೆ ಇವತ್ತು. ಅದು ಒಳಗೆ ಹೋಗಿದ್ರೆ ಪಜಿತಾಗಿ ಸತ್ತೋಗ್ತಿದ್ದೆ. ವೇಗದಿಂದ ಎತ್ಕೊಂಡ್ಬಂದು ಇಷ್ಟು ದೂರ ಹಾಕ್ತೇನೆ ನಾನು. ಶರವೇಗಂ, ಅಲ್ಲಿದ್ದೇ ಬಾಣ ಹೊಡೆದ, ಎತ್ಕೊಂಡು ಬಂದು ಇಲ್ಲಿ ಬಿಡಿಸ್ತೇನೆ ನನ್ನನ್ನು. ಆದ್ದರಿಂದ ಯೋಚನೆ ಮಾಡಿ ಎಂದೂ ಆಸೆ ಬಿಟ್ಟುಬಿಡು, ಹೋಗಬೇಡ ಅಂಥೇಳಿ ಉಪದೇಶವನ್ನು ಮಾಡ್ತಾನೆ. ಇವಾಗ ಆ್ಯಕ್ಚುಲಿ ಏನು ಮಾಡಬೇಕು? ರಾಮನ ವಿರೋಧ ಕಟ್ಕೋಬೇಡ ಅಲ್ಲ, ಆತರ ಭಕ್ತಿ ಹಾಗೆಲ್ಲ ಹೇಳಬೇಕು. ದುಷ್ಟರಾದ ಅದಿಲ್ಲ, ಅವ್ರ ತಂಟೆ ಆತಗೆ ಬಿಟ್ಟುಬಿಡು ಅಷ್ಟೇ, ಆ ಥರ ಹೇಳ್ತಾ ಇದ್ದಾರೆ. ಇತ್ಯುಕ್ತವಂತಮಥ ರಾವಣ ಆಹ ಖಡ್ಗಂ ನಿಷ್ಕೃಷ್. ಏನು ಹೇಳಿದ್ದಾರೆ? ಏನ ಅದು ಹೇಳಿದೆ. ಎರಡು ಪಾಠನೂ ಇದೆ. ಬಿಡಿಸಿದ ಪಾಠ ಇದೆ, ಆಮೇಲೆ ಬಿಡಿಸ್ತಿರೋ ಪಾಠ ಇದೆ. ಅದು ಎರಡರ್ಥಲ್ಲಿ ಹೇಳಿದಾಗ ಅನೇಕ ಸರ್ತ ಆಚಾರ ಉಪಯೋಗಿಸ್ತಾರೆ. ಹಾಗೆ ಸಂಸ್ಪರ್ಶ ವಶ್ಯ, ಸಂಸ್ಪರ್ಶ ಅಂತ ಹೇಳಿದಾನೆ, ವಿಶ್ಲಿಷ್ಯ ಪಠನ ಅಂತ ಕರೀತಾರೆ. ಸ್ವಲ್ಪ ಬಿಡಿಸಿ ಹೇಳೋದು. ಅಯ್ಯಪ್ಪ ಅಂತ ಹೇಳಿ ಹೇಳ್ಬೇಕಾದ್ರೆ ಪದ ಹೇಳ್ತಾರಲ್ಲ, ಹಾಗೆ ಅದು ಸ್ಪರ್ಶನೇ ಹೀಗೆ ಮಾಡಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಎರಡು ಪಾಠನೂ ಇರೋದ್ರಿಂದ ಅದು ಹೇಳಿಲ್ಲ ಅಷ್ಟೇ. ಶರಸ್ಯ ಪೂರ್ವಂ, ಇಲ್ಲಿ ಸ್ವಲ್ಪ ಗಮನಿಸಿದರೆ ಒಂದು ದೊಡ್ಡ ತತ್ವ ಇದೆ ಅದರೊಳಗೆ. ರಾಮದೇವರು ಏನು ಮಾಡಿದರು? ಬಾಣ ಹೊಡೆದ್ರು, ಹೋಗಿ ಬಿತ್ತು. ಹಿಂದೆ ಬಂದಿದೆ ಶರೇಣ ಅಂಥೇಳಿ ಬಂದಿದೆ, ರಕ್ಷಣೆ ಮಾಡಬೇಕು. ಎಷ್ಟು ಅರ್ಥ ಇದೆ ಗೊತ್ತಾ ಅದಕ್ಕೆ? ಶರ ಅಂದರೆ ಏನು? ಬಾಣ. ಬಾಣ ಅಂದರೆ ವಾಯುದೇವರು, ಗೊತ್ತಾಯ್ತಾ? ಅವನು ಏನು ವರ ಇತ್ತು ಅವನಿಗೆ? ಬ್ರಹ್ಮದೇವ್ರ ವರ ಇತ್ತು ಮಾರೀಚನಿಗೆ. ಇವ್ರು ಯಾರು? ಪರಬ್ರಹ್ಮ ರಾಮ. ಬಾಣ ಬಿಟ್ಟಿದ್ದು ಯಾವುದು? ವಾಯುದೇವರು, ಭಾವಿ ಬ್ರಹ್ಮ. ಅದರಿಂದ ಓಡಿಸಿದ್ರು. 100 ಯೋಜನೆ ಬಿದ್ದ ಅವನು ಹೋಗಿ. ಆಮೇಲೆ ಈಗ ಹೇಳಿ ಶರವೇಗಂ, ಅವ್ರು ಬಾಣದ ಪೆಟ್ಟು ಗೊತ್ತಿದೆ. ಅಂದರೆ ಮಧ್ವಾಚಾರ ಪೆಟ್ಟು ಹೇಗಿರುತ್ತೆ ಅದು ಗೊತ್ತಾಗುತ್ತೆ ಅಂತೇಳಿ ಸೋತವ್ರಿಗೆ ಗೊತ್ತಿರ್ತದೆ. ಒಂದು ಮಚ್ಚಿಕೊಂಡವ್ರಿಗೆ ಏಟು ಹೇಗಿರುತ್ತೆ ಗೊತ್ತಿರುತ್ತಲ್ಲ. ಆದ್ದರಿಂದ ಅವನು ಏನಾಯ್ತಾಗ ಆ ಸಮಯದಲ್ಲಿ ಶರವೇಗ ಈಜುಕೊಟ್ಟು ವಾಯುವೇಗ, ಮನೋಜಮಂ ಮಾರುತ ತುಲ್ಯ ವೇಗ, ಹನುಮಂತನ ವಿಚಾರ ಆಯ್ತು. ವಾಯುದೇವರ ಮಹಿಮೆ ಅದು. ಅದು ಎಷ್ಟು ಹೆದರಿದ್ದಾರೆ ಅಂತ ಕೇಳಿದರೆ ಆ ಬಾಣದ ಪೆಟ್ಟಿಗೆ, ಗೊತ್ತಾಯ್ತಾ? ಯೋಚನೆ ಮಾಡೋಕ್ಕೂ ಆಗ್ತಾ ಇಲ್ಲ. ಆಚಾರ್ಯರ ಮಾತುಗಳು ಹಾಗೆ ಸರಿಯಾಗಿ ಆಚಾರ ಒಂದೊಂದು ಮಾತು ಬರೀತಾರೆ. ಇದೇನು ಹೇಳ್ತೇವೆ ಇಲ್ಲಿ? ಶರ ಅವರು ರೂಪಮನ್ಯ ದೇವ ಧನ್ಯಮಾತ್ಮನಃ, ಅವ್ರ ಗ್ರಂಥಗಳು ಅಂದರೆ ಏನು? ಅವರೇ. ಅಲ್ಲಿ ಒಂದೊಂದು ಅಕ್ಷರ ಕೂಡ ಹೇಗಿರುತ್ತದು? ಹೊಡೆಯೋ ಬಾಣ ಇದ್ದಾಗಿರುತ್ತೆ. ಆಚಾರ್ಯ ಹೆಚ್ಚು ಬರೆಯೋದಿಲ್ಲ. ದಿನ ಹೇಳಲಿಲ್ಲ ಅಜ್ಞಾತ ಅಖಿಲ ಸಂವೇತು ಘಟತೇನ ಕುತಶ್ಚರ. ಸರ್ವಜ್ಞ ಅಂತ ಕರೆದ ಮೇಲೆ ಅಜ್ಞಾನ ಹೇಗಿಡುತ್ತೆ ಅಂತ ಕೇಳಿದ್ರಲ್ಲ, ಉತ್ತರ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸರ್ವಜ್ಞ ಅನ್ಬೇಡ ಹಾಗಿದ್ರೆ, ಅವು ದೇವರಲ್ಲ. ಹಾಗಿದ್ರೆ ಸರ್ವಜ್ಞ ಅಲ್ಲ ಅಂದರೆ ದೇವರಲ್ಲ. ಸರ್ವಜ್ಞ ಅಂದಮೇಲೆ ಇವ್ರು ಹೋಗೋಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು ಬಿಡಿಸ್ತಾ ಟೀಕಾರ ಎಷ್ಟು ಬಿಡಿಸ್ತಾರೆ ಉಪಾಧಿ ಕಂಡರೆ. ಒಂದು ಗ್ರಂಥದಿಂದ ಫೌಂಡೇಶನ್ ಬ್ಲಾಸ್ಟ್ ಮಾಡ್ತಾರೆ ಆಚಾರ್ಯ. ಅಂಥ ಅಟ್ಯಾಕ್ ಎಂದೂ ಅವ್ರ ಮೇಲೆ ಆಗಿದ್ದಿಲ್ಲ. ಅದಕ್ಕೆ ಅವ್ರ ಮೇಲೆ ಭಾರಿ ಸಿಟ್ಟು ಎಲ್ಲರಿಗೂ ಕೂಡ. ಎಂಥ ಏಟು ಹಾಕಿಬಿಟ್ರಲ್ಲ ಇವರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ದ್ವೇಷ. ಇವತ್ತು ಮಾಯವಾದ ಖಂಡನೆ ಮಾಡಿದವರು ಆಚಾರ್ಯ ಒಬ್ಬರೇ ಇಲ್ಲ, ತುಂಬ ಜನ ಮಾಡಿದ್ದಾರೆ. ಬಟ್ ಅದು ವೀಕ್ ಆಗಿತ್ತು, ಭಾರಿ ವೀಕ್ ಆಗಿತ್ತು. ಕಲ್ಲೋಗೋದು ಮಾತ್ರಕ್ಕೆ ಅದು ಇದು ಅಂತ ಕರೆಯೋದಿಲ್ಲ, ಭಾರಿ ವೀಕ್ ಇತ್ತು. ಅದಕ್ಕೆ ಅವ್ರು ಏನು ಮಾಡಿದರು? ಹೊಂದಾಣಿಕೆ ಮಾಡಿಕೊಟ್ರು ಅವ್ರ ಜೊತೆಗೆ. ಇವ್ರ ಜೊತೆಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಇವ್ರ ಭಾರಿ ಸಿಟ್ಟು. ಇವತ್ತು ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ ಬಂದರೆ ಹೇಟ್ ಮಾಡ್ತಾರಲ್ಲ, ಹಾಗೆ ಅವ್ರು ಕಂಡ್ರೆ ಏನು ಟ್ರಾನ್ಸ್ಫರ್ ಮಾಡಬೇಕು ಇಲ್ಲ ಹೊಡಿಬೇಕು, ಆ ಥರ ಕಾಯ್ತಿರ್ತಾರೆ. ಇದು ಎರಡೂ ಸಾಧ್ಯ ಇಲ್ಲ ಇವ್ರ ಮೇಲೆ ಮಾಡಲಿಕ್ಕೆ, ದುಃಖ ಪಡ್ತಾರೆ ಅಷ್ಟೇ. ಶಕ್ಯೋನತೆ ಇಂಡೈರೆಕ್ಟ್ಲಿ ಏನಾದಾಗಾಯ್ತು? ಇದು ವಾಯುದೇವರ ಮಹಿಮೆ. ಬಾಣದ ಮಹಿಮೆ ಅಂದರು ಒಂದೇ, ವಾಯುದೇವರ ಮಹಿಮೆ ಅಂದರು ಒಂದೇ. ಯಾರ ಬಾಯಲ್ಲಿ? ಮಾರೀಚನ ಬಾಯಲ್ಲಿ. ಯಾಕೆ? ಅನುಭವಿಸ್ತವನು, ಪೆಟ್ಟು ತಿಂದು ಅನುಭವಿಸ್ತವನಾದ್ರಿಂದಾಗೇ ಹಾಗಾಗಿದೆ ಅದನ್ನು ಹೇಳೋದಕ್ಕೆ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣ. ಯಾವುದೇ ಬರೆದ್ರೂ ಕೂಡ ವಾಯುದೇವರ ಮುಂದೆ ಏನೂ ಆಗೋದಿಲ್ಲ. ಆದ್ದರಿಂದ ಅವ್ರ ಹಿಂದೆ ಆಯ್ತ ಸಾಕ್ಷಾತ್ ನಾರಾಯಣ ಇದ್ದಾನೆ. ಆದ್ದರಿಂದ
ವಾಯುಸ್ತುತಿ ಎಷ್ಟು ನಮಗೆ ಗಟ್ಟಿಯಾದದ್ದು. ವಾಯುಸ್ತುತಿನೇ ಹಾಗಿದ್ದರೆ ವಾಯುದೇವ್ರ ಗ್ರಂಥ ಹೇಗಿರುತ್ತೆ? ವಾಯುದೇವ್ರ ಸ್ತೋತ್ರ ಅದು. ವಾಯುದೇವರೇ ಹೇಗಿರ್ತಾರೆ ಯೋಚನೆ ಮಾಡಿ. ಆಗ ಅರ್ಥ ಮಾಡಿಕೊಂಡ್ರೆ ಮಹಿಮೆ ಗೊತ್ತಾಗುತ್ತೆ. ನಾವೆಲ್ಲ ಏನು ಮಾಡಿದ್ದೇವೆ ಇವತ್ತು? ಎಲ್ಲರ ಮಧ್ಯೆ ಅವರು ಒಬ್ಬ ಆಚಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಎಲ್ಲರ ಮಧ್ಯೆ ದೇವರು ಒಬ್ಬ, ಕೃಷ್ಣನೂ ಒಬ್ಬ ಅಂತ ತಿಳ್ಕೊಂಡಿದ್ರಲ್ಲ. ಹಾಗೆ ಕೃಷ್ಣನೇ ಒಬ್ಬ, ಕೃಷ್ಣನೊಬ್ಬ ಅಲ್ಲ, ಅವನೊಬ್ಬನೇ ಏಕೋ ನಾರಾಯಣ ಆಸಿ. ಆ ಒಂದು ಭಾವನೆ ಬಂದರೆ ಅದು ಇದೆಲ್ಲ ಕೇಳಿದ್ರೆ ನಮಗೆ ಅರ್ಥ ಆಗಬೇಕು. ಆ ಕಾಣತ್ತೆ ಯಾರು ಏನೂ ಮಾಡೋಕ್ಕಾಗೋದು. ಯಾರು ಅಯ್ಯೋ ಇಷ್ಟು ತಿಂದಿದ್ದೆ ಹೇಳ್ತಾರದ ಕಥೆ ಅವನು. ಅಲ್ಲ, ರಾಮದೇವ್ರು ಏನು ಮಾಡಿದ್ರು ಗೊತ್ತಾ? ಬೀಳಿಸಿದ್ರು ಅಷ್ಟೇ, ಕೊಲ್ಲೋ ಉದ್ದೇಶ ಇರಲಿಲ್ಲ. ಅದನ್ನೇ ಹೇಳಿದ್ದ, ನೇಚ್ಛತಾ ತಾತ ಮಾಂ ಬಂತು. ಇಷ್ಟ ಇರಲಿಲ್ಲ, ನಾನು ಬೀಳಿಸ್ದೆ ಅಷ್ಟೇ. ಹೊಡಿಬೇಕಾದ್ರೆ ಹೇಗೆ ಹೊಡಿತಾರೆ ಗೊತ್ತಾ? ಇವತ್ತು ಮಕ್ಕಳು ಹೊಡಿತಾರೆ. ಒಂದು ನಿಮಿಷ, ಮಕ್ಕಳನ್ನ ಹೊಡಿತಾರೆ, ಏನಾಗಲಿ ಸುಮ್ಮನೆ ಎಚ್ಚರಿ ಪೆಟ್ಟು ಬೀಳಲಿ ಅಂತ ಸೆಟ್ಟು ಜೋರಾಗಿ ಹೊಡಿತಾರೆ. ಇಲ್ಲಿ ಉದ್ದೇಶ ಏನಿದೆ? ಅವ್ನು ಮುಂದೆ ಕೆಲಸ ಆಗಬೇಕಾಯ್ತು. ಇನ್ನು ಮಹಾಪಾಪಿಷ್ಟ ಅವನು. ಇನ್ನೊಂದು ಕಾರಣ ಹೇಳಿದ್ದಾರೆ. ಸುಬಾಹುನು ಬಂದಿದ್ದ, ಮಾರೀಚರು ಬಂದಿದ್ದ. ಸುಬಾಹುವಿಗೆ ರುದ್ರದೇವರವರ ಇತ್ತು, ಇವರಿಗೆ ಬ್ರಹ್ಮದೇವರವರ ಇತ್ತು. ಇಬ್ಬರು ಒಂದೇ ದಿವಸಕ್ಕೊಂದು ಬಿಟ್ರೆ ಬ್ರಹ್ಮಾದಿಗಳು ರುದ್ರ ಅಂತ ಆಗಿಬಿಡು. ಸ್ವಲ್ಪ ಲೈಫ್ ಎಕ್ಸ್ಟೆಂಡ್ ಮಾಡಬೇಕು. ಇಬ್ಬರು ಲೆಟರ್ ಒಯ್ದು ಇನ್ಫ್ಲೂಯೆನ್ಸ್ ಲೆಟರ್ ಒಯ್ದಿದ್ದಾರೆ. ಇವನು ರಿಜೆಕ್ಟ್ ಮಾಡಿದ. ಅವನು ಆಮೇಲೆ ಬಂದು ನೋಡೋಣ ಅಂತ ಹೇಳಿದ ಅಷ್ಟೇ. ಆಮೇಲೆ ಕೆಲಸ ಕೊಡಲಿಲ್ಲ. ಆಮೇಲೆ ಬಂದು ನೋಡೋಣ ಸ್ವಲ್ಪ ಸ್ಪೆಷಲ್ ಅವರಿಗೆ ಏನೋ ಆಸೆ ಹುಟ್ಟಿಸಿದಾಗ ಲೆಕ್ಕ. ಇಬ್ಬರಿಗೂ ಇದಾಗಬಾರ್ದು. ಎಷ್ಟು ಅರ್ಥ ಹೇಳ್ತಾರೆ ಆಚಾರದಕ್ಕೆಲ್ಲ. ಕಥೆ ರಾಮಾಯಣನೇ ಬೇರೆ. ಕಥೆನೂ ಹಾಳು ಮಾಡಿಬಿಟ್ಟಿದ್ದಾರೆ. ಟಿ ವಿ ಎಲ್ಲ ಬಂದ ಮೇಲೆ ಕೆಡಿಸಿದ್ರೆ ಕುಲಗಿಡಿಸ್ಬಿಟ್ಟಿದ್ದಾರೆ. ಇನ್ನೂ ಎಷ್ಟೋ ಪುಸ್ತಕ ಬಂದು ಹಾಳು ಮಾಡಿಬಿಟ್ಟಿದ್ದಾರೆ. ನಿಜವಾದ ಸುಮ್ಮನೆ ಕಥೆ ಕೇಳಿದರೆ ಒಂದು ಗೌರವ ಬರುತ್ತೆ. ಆಯ್ತಾ, ನಿರ್ಣಯ ಕೇಳಿದಾಗ ಅದು ಭಾರಿ ಗೌರವ ಬಂದ್ಬಿಟ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ನಿರ್ಣಯ ಕಥೆ ಹೇಳಿದಾಗ ಹೇಳಿದ್ರೆ ಹೋಯ್ತು. ಮತ್ತೆ ನಿರ್ಣಯನ ಹೇಗೆ ಹೇಳಬಾರದು? ಕಥೆಯಾಗಿ ಹೇಳಬಾರದು, ತತ್ವವಾಗಿ ಹೇಳಬೇಕು. ನಿಗ್ರಹೋತ್ತರ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ. ಆಗ ಅವನು ಹೇಳ್ತಾರೆ, ಮತ್ತೆ ನೋಡು ನಿಂಗೆ ಇನ್ನೊಂದು ಗೊತ್ತಿಲ್ಲ, ಇನ್ನೊಂದು ಕಥೆ ಹೇಳ್ತಾನೆ. ಇತ್ತೀಚಿನ ರಾಮನ ಅಕಸ್ಮಾತ್ ನೋಡಿದೆ ಕಾಡಲ್ಲಿ, ಎಲ್ಲೋ ಹೋಗ್ತಾ ಇದ್ದೆ, ನನ್ನ ಜೊತೆಗೆ ಇಬ್ಬರಿದ್ದರು. ನಾವು 3 ಜನ ಹೋದ್ವಿ. ಸ್ವಲ್ಪ ನನಗೆ ಯೋಚನೆ ಬಂತು ಅಂತ ಹೇಳ್ತಾನೆ. ಏನು ಯೋಚನೆ ಬಂತು? ಅವತ್ತು ಹೊಡೆದಿದ್ದ ರಾಮ. ಅವತ್ತು ರಾಮನಿಗೆ ಎಷ್ಟು ವರ್ಷ? 16 ವರ್ಷ. ಈಗ ಎಷ್ಟು ವರ್ಷ ರಾಮದೇವರಿಗಾಗಲೇ? ನೀರಿಂಗ್ ಫಾಲ್ಟಿ ಈಗಾಗಲೇ ಗೊತ್ತಾಯ್ತು. ಅವು 12 ವರ್ಷ ಅಲ್ಲಿದ್ದರು, 13 ವರ್ಷ ವನವಾಸ ಮುಗಿದಿದೆ ಈಗಾಗಲೇ. ಸ್ವಲ್ಪ ವಯಸ್ಸಾಗಿದೆ. ಇಷ್ಟು ದಿವಸ ವನವಾಸ ಬೇರೆ ಮಾಡಿದ್ದಾನೆ. ಈಗ 13 ವರ್ಷ ಆಗಿದೆ ಎಷ್ಟೊತ್ತಿಗೆ ಆಗಿ ರಾಮದೇವ ವನವಾಸಕ್ಕೆ ಬಂದುಬಿಟ್ಟು. ಸ್ವಲ್ಪ ಆಹಾರ ಸರಿ, ವ್ರತದಲ್ಲಿಗೆ ಬಂದು ಇದಾಗಿರ್ತಾರಲ್ಲ, ಸ್ವಲ್ಪ ಇದಾಗಿದ್ದಾನೆ, ವೀಕ್ ಆಗಿರ್ತಾನೆ. ಆದ್ದರಿಂದ ಈಗ ಅಟ್ಯಾಕ್ ಮಾಡೋಣ ಅಂತ ಹೋಗಿ ಅಂದ್ಕೊಂಡೆ ಅಂತ ಹೇಳ್ತಾನೆ ಅವನು. 3 ಜನ ಕರ್ಕೊಂಡು ಹೋದ್ವಿ. ರಾಮ ತೊಗೊಂಡ, ಬಾಣ ತೊಗೊಂಡೆ. ಯಾವಾಗ ತೊಗೊಂಡು ಯಾವಾಗ ಹೊಡೆದೋ ಗೊತ್ತಿಲ್ಲ. ನನ್ನ ಜೊತೆಗೆ ಇಬ್ಬರು ಸತ್ತು ಹೋದರು. ಮತ್ತೆ ನಾನು ಇಲ್ಲಿ ಬಂದು ಬಿದ್ದೆ ವಾಪಸ್ಸು. ನಾನು ಇನ್ನೂ ಹೋಗೋದಿಲ್ಲ ಅಂತ ಹೇಳ್ತಾನೆ. ಬೆಸ್ಟ್ ಆಫ್ 3 ಒಳಗೆ 2 ಆಯ್ತಲ್ಲ ಈಗಾಗಲೇ, ಇನ್ನು ಹೋಗೋದಿಲ್ಲ ನಾನು. ಅಂದರೆ ರಾಮನ ಶಕ್ತಿಯಲ್ಲಿ ವ್ಯತ್ಯಾಸವಾಗಿಲ್ಲ. ಸರ್ವದೇಶೇಶು ಕಾಲೇಶು ಸಯೇಕ ಪರಮೇಶ್ವರ. ಇದು ತತ್ವ. ಇದು ಕೆಲವರು ಏನಾಗ್ತಾರೆ, ಈಗೇನು ಮಾಡೋಕ್ಕಾಗಲ್ಲ, ಹೇಳಿಲ್ಲ ಅಂತ ಅವಾರ್ಡ್ ಹಿಮಾಲಯ ಎವರೆಸ್ಟ್ ಹತ್ತಿದವನ್ನ ಸನ್ಮಾನ ಮಾಡಲಿಕ್ಕೆ ಅಂತ ಕರೆದ್ರೆ ಡಯಾಸ್ ಹತ್ಲಕ್ಕಾಗಲಿಲ್ಲ. ಆತನಿಗೆ ಡಯಾಸ್ ಹತ್ಲಕ್ಕಾಗಲಿಲ್ಲ. ಅವಾಗ ಏನು ಮಾಡಿದೆ? ಗೊಳೋ ತತ್ಕೋತ ಕೂತ್ಕೊಂಡ. ಏನೇ ಶಕ್ತಿ ಏನಾಗಿದೆ? ವಯಸ್ಸಿಂದ ಐತಿಗೆ ಶಕ್ತಿ ಹೋಗಿಬಿಟ್ಟಿದೆ. ರಾಮದೇವ್ರಿಗೆ ಹಾಗಾಗುತ್ತಾ ಅಂದರೆ ಸರ್ವದೇಶೇಶು ಕಾಲೇಶು ಸಯೇಕಃ ಪರಮೇಶ್ವರ. ಅದಕ್ಕೆ ಆಚಾರ್ಯ ಶಿಷ್ಯರು ಕೂಡ ಏನು ತಿಳ್ಕೊಂಡಿದ್ರು? 2ನೇ ಬದರಿ ಯಾತ್ರೆ ಹೋದಾಗ, ಅಲ್ಲೇ ಯಾತ್ರೆ ಹೋದರೆ ಆಚಾರ ಸ್ಟ್ರಾಂಗ್ ಆಗಿದ್ರು ಅಂತ ಕಾಣಿಸ್ತದೆ. ಆಚಾರ ಆಗಲಿ 50+ ಈಗ. ನಾವು ಇವರೆಲ್ಲ ಅರೌಂಡ್ 20 ನಡ್ಕೊಂಡು ಹೋಗ್ಬೇಕಲ್ಲ, 20-30 ಅಂತ ಮಾತಾಡ್ಕೊಂಡು ಕೂತಿದ್ದಾರೆ. ಈಗ ಆಚಾರ ಕೈಲಿ ಆಗ್ಲಿಕ್ಕಿಲ್ಲ, ಇನ್ನು ಭಾರಿ ಜೋರಾಗಿದ್ದರಂತೆ ಅಂತ ಅಂದ್ಕೊಂಡಿದ್ದಾರೆ. ತಕ್ಷಣ ಆಚಾರ ಬನ್ನಿ ಅಂತ ಕರೀತಾರೆ. ಅಲ್ಲಿಗೆ ಕತೆ ಮುಗಿತಾಗಲಿ, ಗೊತ್ತಾಯ್ತಾಗಲಿ ಇವೆಲ್ಲ ಒಟ್ಟಿಗೆ ನನ್ನ ಮೇಲೆ ಬಿಡಬೇಕು. ಅದು 20-30 ವರ್ಷದವರೆಲ್ಲ ಕೂಡ ಸ್ಟ್ರಾಂಗ್ ಆಗಿರೋರು. ಒಬ್ಬರೇ ಬಿಡಬೇಕು. ಮತ್ತೆ ಗುರುಭಕ್ತಿ ತೋರಿಸ್ಬಾರ್ದು. ಇಂಥದ್ದು ಗುರುಭಕ್ತಿ ಬಾರಿ ಬಂದ್ಬಿಡುತ್ತೆ ಇದ್ದಕ್ಕಿದ್ದಾಗೆ. ಅದೆಲ್ಲ ತೋರಿಸ್ಬಾರ್ದು. ಫುಲ್ಲು ಶಕ್ತಿ ಹಾಕಬೇಕು. ಹಾಕ್ತಾ ಹೋದರೆ ನಮ್ಮ ಗುರುವಾಜ್ಞಾ ಲಂಘನ ಮಾಡಿ ದೋಷ ಬರುತ್ತೆ. ಬಿಡ್ರಿ ಆಯ್ತು, ಏನೂ ಮಾಡೋಂಗಿಲ್ಲೇ ಇಲ್ಲ. ಬಿದ್ದರು ಮತ್ತೆ ಡಬಲ್ ಬಿದ್ದರು. ಹೀಗೆ ಬಿದ್ದರು, ಬದ್ದೇಟಿ ಕೆಳಗೆ ಬಿದ್ದರು. ಸುಮ್ಮನೆ ಆಚಾರ್ಯ ಎದ್ದಿಲ್ಲಾಗಿದ್ದಿಲ್ಲ, ಸುಮ್ಮನೆ ಕೂತಿದ್ದಾರೆ. ಏನಾಗಿದೆ? ಆಗ ಒದ್ದಾಡುತ್ತಿದ್ದಾರೆ. ನೀವು ಬೇಗ ಕೈ ತೆಗೆದೇ ಹೋದರೆ ನಾವು ಸತ್ತೋಗ್ಬಿಡ್ತೇವೆ. ಸೌಮೇರವಂ ಗೌರವಂ ಆವಹಂತಿ ತವಾಂಗ ಮಂಗಾಂಗುಲಯಶ್ಚ ನೋ ಅಂಗೆ ಹಿತಾ ವಿನಶ್ಯಾಮ ಪುರಾ ವಿಶ್ಯಾಮ ಹಿತೋ ದಯಾಲೋ. ಸ್ವಾಮಿನ್ ದಯವಿಟ್ಟು ಕೈ ತೆಗೀರಿ, ಸತ್ತೋಗ್ಬಿಡ್ತೇವೆ ಅಂತ ಹೇಳ್ತಾ ಆಗ ರಕ್ಷಣೆ ಕೊಡ್ತಾರೆ. ಏನಾಗಿತ್ತು? ವಯಸ್ಸಿನಿಂದ ಏನಾಗಲಿಲ್ಲ ಅವರಿಗೆ, ಪರಿಣಾಮ ಆಗಿಲ್ಲ. ವಾಯುಸ್ತುತಿ ಹೇಳ್ತಾರೆ. ಮಾತರ್ಮೇ ಮಾತರಿಶ್ವನ್ ಪಿತರತಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ. ಮುಪ್ಪಿಲ್ಲದವರೇ ಅಜರ. ಅವ್ರ ಹೆಸರು ಸಂಸ್ಕೃತ ಅಜರ ಆಗಿಬಿಟ್ಟಿದೆ. ಅಜರ ಅಂತ ಉರ್ದು ಹೋಗ್ಬಿಟ್ಟಿದೆ. ಅಜರ ಮುಪ್ಪಿಲ್ಲದವರು. ಅಜರಾಮರಣ ಸಕಲಾರ್ತಿಹರ ಕಮಲಾಪತಿ ಈಡ್ಯತಮು ಅವತುನಃ. ಇದು ಮುಗೀತು. ಇನ್ನು 75 ವರ್ಷ ಬಂಡೆ ಎತ್ತಿಟ್ರು ಒಂದೇ ಕೈಲಿ. ಗೊತ್ತಾಯ್ತಾ? ಆಗ ಜಟ್ಟಿಗಳು ಬಂದರು. ಕೂತಲ್ಲೇ ಅವ್ರನ್ನೆಲ್ಲ ತೋರಿಸ್ತಾ ಇದ್ರು. ಮುಪ್ಪು ಆಗಿಲ್ಲ. ವಾಯುದೇವರಿಗೆ ಮುಪ್ಪಿಲ್ಲ ಅಂದಮೇಲೆ ಇವರಿಗೆ ದೇವರಿಗೆ ಮುಪ್ಪಿರತ್ತಾ? ದೇರ್ಫೋರ್ ಕಥೆ ಕೇಳಬಾರ್ದು. ಸರ್ವದೇಶೇಶು ಕಾಲೇಶು ಸಯೇಕಃ
ಪರಮೇಶ್ವರ. ಇದು ವನ, ಪಂಪಿಚ್ಚಲ್ಲ ರಾಮದೇವ್ರಿಗೆ ಅಂತ ತಿಳ್ಕೊಂಡ, ವಯಸ್ಸಾಗಿದೆ ಅಂತ ತಿಳ್ಕೊಂಡ. ತಾವು ಸ್ಟ್ರಾಂಗ್ ವರ ಇತ್ತಲ್ಲ, ರಾಮದೇವ್ರ ವರ ಇಲ್ಲ, ಅದು ಬೇರೆ ಗೊತ್ತಿಲ್ಲ ಅವ್ರಿಗೆ. ರಾಮದೇವ್ರ ವರ ಇಲ್ಲ, ಆತೆ ವರ ಕೊಡೋರು ತಗೋ, ವರದೇಶ ವರಪ್ರದಾತ, ಆತನಿಗೆ ವರ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರ ಮಹಿಮೆ ಏನಂತ ಗೊತ್ತಾಗುತ್ತೆ. ಆದ್ದರಿಂದ ದೇವ್ರ ಪೂಜೆ ಇವತ್ತು ಮಾಡಿ ಉಪಯೋಗ ಇಲ್ಲ. ಹಳೇ ದೇವರು ಪಾಪ, ಮತ್ತು ಹಳೇ ದೇವರು ಏಕೋ ನಾರಾಯಣ ಆಸೀನ್. ಆದ್ದರಿಂದ ಜೂನಿಯರ್ ದೇವತೆಗಳು ವಾಸಿ ಫ್ರೆಶ್ ಆಗಿರ್ತಾರೆ ಅಂತ ತಿಳ್ಕೊಂಡ್ರೆ ಮೂರ್ಖತನ. ದೇವರಿಗೆ ಯಾವ ರೀತಿಯಲ್ಲೂ ದೋಷ ಇಲ್ಲ. ಶರಸ್ಯ ಪೂರ್ವಂ ಇತ್ಯುಕ್ತವಂತಮಥ ರಾವಣ ಆಹ ಖಡ್ಗಂ ನಿಷ್ಕೃಷ್ಯ ಹನ್ಮಿ ಯದಿವೇ ನ ಕರೋಷಿ ವಾಕ್ಯಂ ತಚ್ಛುಶ್ರುವಾನ್ ಭಯಯುತೋಥ ನಿಸರ್ಗತಶ್ಚ ಪಾಪೋ ಜಗಾಮ ರಘುವರ್ಯ ಸಕಾಶಮಾಶು ಇತಿ ಉಕ್ತವಂತಂ ಅಥ ರಾವಣಃ ಆಹ ಖಡ್ಗಂ ನಿಷ್ಕೃಷ್ಯ ಹನ್ಮಿ ಯದಿ ಮೇ ನ ಕರೋಷಿ ವಾಕ್ಯಂ ತತ್ ಶುಶ್ರುವಾನ್ ಭಯಯುತಃ ಅಥ ನಿಸರ್ಗತಃ ಚ ಪಾಪಃ ಜಗಾಮ ರಘುವರ್ಯ ಸಕಾಶಂ ಆಶು. ತಕ್ಷಣನೇ ರಾವಣ ಏನು ಮಾಡಿದೆ ಗೊತ್ತಾಗ? ಇಷ್ಟೆಲ್ಲ ಕೇಳಿ ತಲೆ ಹೋಗಲಿಲ್ಲ ಅವನಿಗೆ. ಯಾಕೆ? ಅವ್ರಿಗೇನು ಮೋಹ ಬಂದಿದೆ ಈಗ? ಸೀತೆ ಬೇಕು ಅಂತ ಮೋಹ. ಬರೀ ಯುದ್ಧವಾಗಿದ್ದರೆ ರಿಟೈರ್ ಆಗ್ತಿದ್ದ ಅವನು. ಆದರೆ ಸೀತೆ ಬೇಕು ಅಂತ ಹೊರಟಿರೋದ್ರಿಂದ ಅವನು ರಾವಣ ಆಹಾ, ಹೌದಾ ಹಾಗೆ ಹೇಳ್ತೀಯ, ಹೋಗೋದಿಲ್ಲ ಅಂತ ಹೇಳ್ತೀಯ, ಬಾ ಅಂತ ಕರೆದು ನಿಷ್ಕೃಷ್ಯ ಖಡ್ಗ ಎಳೆದ, ಅಲ್ಲೇನೆ ಖಡ್ಗ ವರೆಯಿಂದ ಎಳೆದ. ನೀನೀಗ ಹನ್ಮಿ, ನೀನು ಕೊಂದು ಬಿಡ್ತೇನೆ ನಿನ್ನ. ಯದಿವೇ ನಕರೋಷಿ ವಾಕ್ಯಂ, ನನ್ನ ಮಾತನ್ನು ನಡೆಸ್ತೇ ಹೋದರೆ ನಿನ್ನ ನಾನು ಕೊಂದು ಹಾಕಿಬಿಡ್ತೇನೆ. ಏನು ಮಾಡ್ತೀವಿ, ಹೋಗ್ತೀಯೋ ಇಲ್ವೋ? ಈಗ ತಚ್ಛುಶ್ರುವಾನ್ ಭಯಯುತಃ, ಅವ್ರಿಗೆ ಭಯ ಶುರುವಾಯಿತು. ಪಾರೀಚನಿಗೆ ಇವನು ಕೊಂದು ಬಿಡ್ತಾನಂತ ಭಯ ಶುರುವಾಯಿತು. ಅದಕ್ಕೇನೆ ಹಾಗೆ ಮಾಡ್ದ. ತುಂಬ ಇಷ್ಟ ಹೇಳಿ ಬಿಟ್ಬಿಡ್ತಾರೆ. ಮಾರೀಚ ನಮ್ಮವರೇ ಉಪನ್ಯಾಸ ಮಾಡಿದವ್ರು ಇದ್ದಾರೆ. ಮಾರೀಚ ಭಾರಿ ಒಳ್ಳೆಯವನು, ಪಾಪ ನಿರ್ವಾಹ ಇಲ್ಲ, ಭಯದಿಂದ ಹೋಗಿಬಿಟ್ಟ ಅಂತೇಳಿ ಗೊತ್ತಾಯ್ತಾ. ಅವ್ನು ಒಳ್ಳೆ ಕ್ಯಾರೆಕ್ಟರ್ ಮಾಡೋಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಪದ್ಧತಿ ಒಂದು ಏನು ಅಂದರೆ, ಅಲ್ಲಿಯ ವಿಲನ್ನೆಲ್ಲ ಹೀರೋ ಮಾಡೋದು, ಹೀರೋನ ವಿಲನ್ ಮಾಡೋದು, ಉಲ್ಟಪಟ್ಟ ಮಾಡಿಬಿಟ್ಟು ಅದು ಏನಂತ ಕರೀತಾರೆ, ಸೃಜನಾತ್ಮಕ ಕೃತಿ, ಕ್ರಿಯೇಟಿವ್ ಲಿಟ್ರೇಚರ್ ಅಂತ ಹೆಸರು. ಕ್ರಿಯೇಟಿವ್ ಅಂತ, ಡೆಸ್ಟ್ರಕ್ಟಿವ್ ಅದು ಕ್ರಿಯೇಟಿವ್ ಅಂತ ಹೆಸರು ಕರ್ಕೋತಾರೆ. ಅದಕ್ಕೇನು ಮಾಡಿದ್ರು ಅವರು, ಮುಂದಿನ ಹೇಳೋದು ಇಷ್ಟೇ ಹೇಳಿಬಿಟ್ಟು ಹೋಗಿಬಿಡ್ತಾರೆ ಕೆಲವರು. ಅದಕ್ಕೆ ಹೇಳ್ತಾರೆ, ಕೆಲವರು, ಎಲ್ಲರೂ ಅಲ್ಲ, ನಿಸರ್ಗತಶ್ಚ ಪಾಪಃ. ನಿಸರ್ಗ ನೇಚರ್, ಬೈ ನೇಚರ್ ಕೆಟ್ಟವನು, ಭಯನೂ ಬಂತು, ಹೊರಟ ಅಷ್ಟೇ. ಅರ್ಥ ಆಯ್ತಾ? ಈಗ ಬರೀ ಭಯದಿಂದ ಹೊರಟ ಪ್ರಸಂಗ ಇಲ್ಲ. ವಿಭೀಷಣ ಇದ್ದಾನೆ ಅದಕ್ಕೀಗ. ದುಷ್ಟ ನಿಸರ್ಗತ ಕೆಟ್ಟವನಲ್ಲ ವಿಭೀಷಣ. ಅದಕ್ಕೇನು ಮಾಡ್ದ? ಹೋಗ್ತೇನೆ ಅಂತ ಹೊರಟು ಬಿಟ್ಟ. ಯಾರು ಇಲ್ಲೇನು ಮಾಡ್ದ ಇವನು? ಸ್ವರೂಪತಃ ಪಾಪಿ ಆದ್ದರಿಂದ ಭಯ ಅಂಬೋದು ಹೊರಗಿಂದು, ಒಳಗಿಂದು ಸ್ವಭಾವ. ಆದ್ದರಿಂದನೇ ಭಯಯುತಃ ಅಥ ನಿಸರ್ಗತಶ್ಚ ಪಾಪಃ ಪಾಪಿಯಾದವನು ಜಗಾಮ ರಘುವರ್ಯ ಸಕಾಶಮಾಶು. ರಘುವರ್ಯ ಹೋಗ್ತೀನಿ ಸುಳ್ಳೆಳ್ಯಾರು ಶರಣಾಗ್ಬೋದು ಕೊನೆ ಪಕ್ಷ, ಭಯ ಇದ್ದಿದ್ರೆ ಅಲ್ಲೋ ಕಾಲಿಟ್ಕೊಂಡ್ರೆ ಮುಗಿದೋಯ್ತು ಅಷ್ಟೇ. ಅದು ಬೇಕಿಲ್ಲ ಅವನಿಗೆ. ಆ ಥರ ಒಳಗೂ ದ್ವೇಷ ಇದೆ, ಆದ್ದರಿಂದ ಹಾಗೆ ಮಾಡ್ದ. ಹಾಂ ಏನ? ಹೌದು ಹೌದು ಹೌದು, ಅದೇ ಹೇಳಿದ್ನಲ್ಲಿ. ಈಗ ಅದೊಂದು ಕಾರಣ ಇತ್ತು. ಏನು ಕಾರಣ ಇತ್ತು ಅಂದರೆ, ಸ್ವಲ್ಪ ಟೈಮರ್ ಎಕ್ಸ್ಟೆಂಡ್ ಆಗುತ್ತಲ್ಲ, ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಆಗುತ್ತೆ ಕೋರ್ಟ್ಗೆ, ಅದು ರಿಸ್ಟ್ರಿಕ್ಟ್ ಆಗೋರು ಉಳಿತಾನೆ ಅವನೀಗ. ಹೈಯರ್ ಕೋರ್ಟ್ಗೆ ಹೋದ ತಕ್ಷಣ ಏನು ಲೈಫ್ ಸಿಗ್ತೇವೆ ಅವನಿಗೀಗ? ಅದು ನೆಕ್ಸ್ಟ್ 20 ವರ್ಷ ಬರೋದಿಲ್ಲ ಅಂತ ಗೊತ್ತು ಅವ್ರಿಗೆ, ಹೋಗ್ಬಿಡ್ತಾರೆ. ಎಷ್ಟೋದ್ರೆ ಪಾಪ ಮಾಡೋದು ಒಂದು ಕಾರಣ. ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಂಡ್ರೆ ಯಾರು ಪಾಪ ಮಾಡೋದಿಲ್ಲ. ಬೆಂಕಿನ ಯಾಕೆ ಮುಟ್ಟೋದಿಲ್ಲ? ತಕ್ಷಣ ಸುಡುತ್ತೆ, ಅದು ಗೊತ್ತಾಯ್ತಾ? ಕೆಟ್ಟದನ್ನ ಯಾಕೆ ಮಾಡ್ತಾರೆ? ನಿಧಾನ ಹೊಡೆಯೋದು. ಸ್ಲೋ ಪಾಯ್ಸನ್ ಅರ್ಥ ಆಗಲ್ಲ, ಇಮ್ಮಿಡಿಯೇಟ್ ಪಾಯ್ಸನ್ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ಇವರೆಲ್ಲ ಹಾಗೆ ಮಾಡಿದ್ದು ಅದು ಸರಿಯಲ್ಲ. ಭಯಯುತೋಥ ನಿಸರ್ಗತಶ್ಚ ಪಾಪಃ ಜಗಾಮ ರಘುವರ್ಯ ಸಕಾಶಮಾಶು. ರಘುವರ್ಯ ಸಕಾಶಂ, ಆ ರಘುವರ್ಯ ರಾಮದೇವರ ಸಕಾಶ ಹತ್ರನೇ ಹೋದ. ಎಂಥ ಯೋಗ ಗೊತ್ತಾ? ರಾಮದೇವರ ಹತ್ರ ಹೋಗಿದ್ದ. ವಿಗ್ರಹ ಚೋರ ಏನು ಮಾಡ್ತಾನೆ? ಹತ್ರ ಹೋಗ್ತಾರೆ, ಕೈಲಿ ಬಿಡ್ತಾರೆ, ಬಿಟ್ಟು ಹೊತ್ಕೊಂಡು ಹೋಗ್ತಾರೆ, ಸತ್ತು ಹೋಗ್ತಾರೆ ಕಡೆ. ಅದೇ ಬಿಟ್ಟು ಏನಾಗಬೇಕಿತ್ತು ಅವನಿಗಾಗ? ಎಷ್ಟು ಯೋಗ ಬೇಕು, ಎಷ್ಟು ತಪಸ್ ಮಾಡಿರ್ಬೇಕು ಅದಕ್ಕೆ. ಅದಕ್ಕೆ ಜ್ಞಾನ ಬರೋದಿಲ್ಲ ಅವರಿಗೆ ಅಂದು ಕೂಡ. ಇವತ್ತು ತುಂಬ ಜನ ಪ್ರಶ್ನೆ ಕೇಳ್ತಾರೆ, ತಿಳ್ಕೊಂಡು ಯಾಕೆ ತಪ್ಪು ಮಾಡ್ತಾನೆ ಅಂತೇಳಿ. ಇವತ್ತು ತಿಳ್ಕೊಂಡವರೇ ತಪ್ಪು ಮಾಡೋದು. ಹೇಳೋದಾದರೆ ಭಾರಿ ತಪ್ಪು ಮಾಡೋದು ಯಾರು? ಭಾರಿ ತಿಳ್ಕೊಂಡವರೇ ಮಾಡೋದು. ಅದು ಗೆಲ್ಲಬೇಕಾದ್ರೆ ಭಾರಿ ಯೋಗ ಇರಬೇಕಾದ್ರೆ. ತುಂಬ ಜನ ಹೇಳಿದ್ನಲ್ಲ, ನ್ಯಾಷನಲ್ ಹೈವೇ ಆಕ್ಸಿಡೆಂಟ್ ಮಾಡಬೇಕಾದ್ರೆ ಅವನು ಲರ್ನರ್ ಅಲ್ಲ, ಎಲ್ ಬೋರ್ಡ್ನಲ್ಲಿ ಅಲ್ಲ ಅವನು. ಯಾತಕ್ಕೆ? ಎಲ್ ಬೋರ್ಡ್ ಬಿಡೋದೇ ಇಲ್ಲ ಹೊಟ್ಟೆಲಿ, ನ್ಯಾಷನಲ್ ಹೈವೇ ಹೋಗೋದೇ ಇಲ್ಲ ಅವನು. ಅಲ್ಲಿ ಹೋಗೋದು ಯಾರು? ಲೈಸೆನ್ಸ್ ಇರೋರು, ಎಕ್ಸ್ಪರ್ಟ್ ಡ್ರೈವರ್ಸು. ಮೇಜರ್ ಆಕ್ಸಿಡೆಂಟ್ ಮಾಡಿರ್ತಾರೆ, ಗೊತ್ತಾಯ್ತಾ? ಯಾಮಾರಿದ್ರು ಅಂತ ಹೇಳ್ತಾರಲ್ಲ, ಸ್ವಲ್ಪ ನಿದ್ದೆ ಹೊಡೆದ್ರೆ ಕತೆ ಮುಗಿತು. ಅದನ್ನು ಹುಷಾರು. ಜ್ಞಾನ ಬರೋದೆಲ್ಲ ಹೇಗೆ ಗೊತ್ತಾ? ಸ್ಟೆಪ್ಸ್ ಮೇಲೆ ಹೋಗ್ತಿದ್ರೆ ಹಾಗೆ ಸ್ವಲ್ಪ ಬಿಟ್ಟಾರು ಬಿದ್ದುಬಿಡ್ತಾರೆ. ಆಮೇಲೆ ಅವನು ಯಾರಿಗಿಂತ ಹೋಪ್ಲೆಸ್ ಆಗ್ತಾನೆ, ಅವನು 15 ಹೋಪಸ್ ಆಗಿಬಿಡ್ತಾರೆ. ಅದರಿಂದ ಮೇಲಿರ್ತಕ್ಕ ಕರೆಂಟಿನ ಸಹವಾಸ ಮಾಡಿದಾಗೆ. ಎಷ್ಟು ಜನ ಹೇಳಿದೆ ಪಾಪ, ಅವ್ರು ಯಾವ ಕರೆಂಟ್ ಶಾಕ್ ಹೊಡ್ಸ್ಕೊಂಡು ಸಾಯೋದು. ದಾರಿಯಲ್ಲಿ ಹೋಗೋರಲ್ಲ, ಯಾರು ರಿಪೇರಿ ಮಾಡೋಕ್ಕೆ ಹೋದವನು, ಯಾರವನು ಚೆನ್ನಾಗಿ ಗೊತ್ತಿದ್ದವನು ಕರೆಂಟಿನ ವಿಷಯ.
ಅವ್ರು ಶಾಕ್ ಹೊಡ್ಸ್ಕೊತಾರೆ. ಆದ್ದರಿಂದಲೇ ಯಾವಾಗಲೂ ಕೂಡ ಗೊತ್ತಿದ್ದು ಯಾಕೆ ಪಾಪ ಮಾಡ್ತಾರೆ ಎಂಬುದಕ್ಕೆ ನಾವೇ ಸಾಕ್ಷಿ. ಇವತ್ತು ನಮಗೇನು ಗೊತ್ತಿಲ್ಲ, ವ್ರತ ಮಾಡೋಕ್ಕೊಂದು ಗೊತ್ತಿದೆಯೋ ಇಲ್ವೋ? ಎಷ್ಟು ಜನ ಮಾಡ್ತಾರೆ ಹಾಗಿದ್ರೆ? ದೊಡ್ಡವ್ರು ಮಾಡ್ತಾರೆ ಮಾಡೋ ಇಲ್ಲ, ಕೆಲವರು ದೊಡ್ಡವ್ರು ಮಾಡಿದ್ರೆ ಮಾಡ್ತೀನಿ ಅಂತಾರೆ. ಇದನ್ನು ಅವ್ರು ದೊಡ್ಡವರು ಮಾಡ್ತಾರೆ, ನಾನು ಮಾಡೋದಿಲ್ಲ ಅಂತ. ಅರ್ಥ ಆಯ್ತಾ? ಸೇಮ್ ಅಪ್ಲಿಕೇಶನ್ ಬೇರೆ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಭಾರಿ ದೊಡ್ಡವರಪ್ಪ ಮಾಡ್ತಾರೆ, ನಾನೇನು ಮಾಡಲಿ ಅಂತ ಹೇಳೋದು. ಇನ್ನು ಕೆಲವು ಯಾರೋ ಕೆಟ್ಟದಾಯಿತು, ಅವರೇ ಮಾಡಿದ್ದಾರೆ, ನಾನು ಯಾಕೆ ಮಾಡಬಾರ್ದು ಅಂತ ತಕ್ಷಣ. ಮನುಷ್ಯನ ಸ್ವಭಾವ ಎಂದು ಕೂಡ ಹಾಗೆ ಮಾಡಬಾರ್ದು. ಆ ದೃಷ್ಟಿಯಿಂದಲೇ ಪಾಪಃ ಜಗಾಮ ರಘುವರ್ಯ ಸಕಾಶಮಾಶು ಸಂಪ್ರಾಪ್ಯ. ಇವರೆಲ್ಲ ಶಬರಿ ಮೊದಲಾದವರು, ಶರಭ ರಾಮದೇವರು ಬಂದರೆ ಸಾಕು ಅಂತ ಕಾಯ್ತಾ ಕೂತಿದ್ದಾರೆ. ಮತ್ತು ಅಷ್ಟಪಡಿ ಬಂದು ಸದ್ಗತಿಗೆ ಹೊರಟುಬಿಡ್ತಾರೆ. ಇವರು ಹತ್ರ ಹೋಗೋ ಯೋಗ ಬಂದುಬಿಟ್ಟು ಕೂಡ ಏನು ಮಾಡ್ದ ಅವನು? ಅವಕಾಶ ಕಳ್ಕೊಂಡ್ಬಿಟ್ಟ. ಅವಾಗ ಪ್ರಹ್ಲಾದಿಗೆ ಈ ರೀತಿ ಮಾಡಿದಾಗ ಏನಾದ್ರು? ಪ್ರಹ್ಲಾದ ಏನು ಮಾಡ್ದ? ಕೊಲ್ಲು, ಅದಕ್ಕೇನಂತೆ? ನಿಶ್ಚಿಂತೆಯಾಗಿದ್ದೆ. ಯಾಕೆ? ತನ್ನ ಅಷ್ಟು ಗಟ್ಟಿ ಇತ್ತು ಆತನ. ನಿಸರ್ಗತಶ್ಚ ಇವನು ಪಾಪ, ಅವನು ಪುಣ್ಯವಂತ. ಅದಕ್ಕೆ ಹಾಗಾಯಿತು. ಅಂದರೆ ಇವತ್ತು ಬರೀ ಓದೋದ್ರಿಂದ ಯಾರನ್ನೂ ಚೇಂಜ್ ಮಾಡೋಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ, ಎಷ್ಟು ಪಾಠ ಪ್ರವಚನ ಎಷ್ಟೇ ಇದ್ದರೂ ಕೂಡ ಎಂದೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೊಂಡಿರ್ಬೇಕನ್ನ ಸ್ವಭಾವ ಎಂದೂ ಬದಲಾಯಿಸೋಕ್ಕೆ ಬರೋದಿಲ್ಲ. ಪಾಠಪತಿ ಯಾತಕ್ಕೆ ಮಾಡ್ತಾರೆ ಅಂದರೆ, ಯಾತಕ್ಕೆ ಮಾಡ್ತಾರೆ? ಯೋಗ್ಯರಿ ತಿಳಿಲಿಕ್ಕೆ ಹೊರತು ಇಂಜಿನಿಯರಿಂಗ್ ಪಾಠ ಯಾರಿಗೆ ಮಾಡ್ತಾರೆ? ಸೈ ಸ್ಟೂಡೆಂಟಿಗೆ ಮಾಡ್ತಾರೆ. ಆ ಸ್ಟೂಡೆಂಟಿಗೆ ಮಾಡೋದಿಲ್ಲ. ಯಾತಕ್ಕೆ? ಉಪಯೋಗ ಇವನಿಗೆ ಮಾಡಿದ್ರೆ ಯಾತಕ್ಕಾಗತ್ತೆ? ತಿಳ್ಕೊತಾನೆ. ಸೊ ಪಾಠ ಪ್ರವಚನ ಅನ್ನೋದು ಜನರನ್ನು ಚೇಂಜ್ ಮಾಡ್ಲಿಕ್ಕಲ್ಲ. ಚೇಂಜ್ ಮಾಡಲಿಕ್ಕೆ ಪ್ರವಚನ ಇದ್ದಿದ್ದರೆ ಎಲ್ಲರೂ ಎಂದೂ ಆಗಿಬಿಡ್ತಿದ್ರು, ಆಶ್ಚರ್ಯ ಮಾಡಿಬಿಡ್ತಾಯಿದ್ರು. ಅದಕ್ಕೆ ನಾವು ಬಂದೇ ಇಲ್ಲ ಅಂತ ಹೇಳ್ತಾ. ಚೇಂಜ್ ಆಗೋ ಜನ ಭಾರಿ ಕಡಿಮೆ. ನಿಜವಾಗಲೂ ತಿಳ್ಕೊಬಿಡಿದ್ರೆ ಎಲ್ಲೋ ಕೆಲವು ಜನ ಇದೆ ಸ್ವರೂಪತ ಒಳ್ಳೆಯವರು, ಈ ಥರ ವಾಪಸ್ ಬಂದರು ಅಷ್ಟೇ. ಸ್ವರೂಪದ ದುಷ್ಟರಾಗಿದ್ದರೆ ಎಂದೂ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಯೋಚನೆ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ನಮಗಾಗ ಪಾಠ ಪ್ರವಚನಕ್ಕೆ ಯಾಕೆ ಹೋಗಬೇಕು ಆ ಉತ್ತರ ಗೊತ್ತಾಗ್ತದೆ. ಯೋಗ್ಯರಾಗಿದ್ದರೆ ಹಿಡಿಸುತ್ತೆ, ತಿಳ್ಕೊತಾನೆ, ಹೋಗ್ತಾನೆ. ಇಲ್ಲದೆ ಹೋದರೆ ಅವನು ಬಿಟ್ಟು ಬಿಡ್ತಾನೆ. ಆದರೆ ಹೋದ ಮಾತ್ರಕ್ಕೇ ಏನಾಗೋದಿಲ್ಲ, ಅವನು ಹೋಗಿದ್ದೇ ಚೇಂಜ್ ಆಗ್ಲಿಕ್ಕೆ ಕಾರಣ ಆಗೋದಿಲ್ಲ, ಇಂಪ್ರೂವ್ ಆಗ್ಲಿಕ್ಕೆ ಕಾರಣ. ಇವತ್ತು ಒಳ್ಳೆ ಕಲ್ಟಿವೇಷನ್ ಮಾಡ್ತಾರೆ. ಕಲ್ಟಿವೇಷನ್ ಮಾಡೋ ಉದ್ದೇಶ ಏನು? ಬೀಜ ಚೇಂಜ್ ಮಾಡ್ಲಿಕ್ಕಲ್ಲ. ಗೊತ್ತಾಯ್ತಾ? ಕಬ್ಬಿನಿಂದ ಕಬ್ಬು ಬೆಳೆಯೋದು ಒಳ್ಳೆ ಅಷ್ಟೇ. ಅವನು ಕಲ್ಟಿವೇಟರ್ ಅಂತಾರೆ ಹೊರತು ಕಬ್ಬು ಹಾಕಿ ಇಂಥ ಬೇವು ಹಾಕಿ ಮಾವು ತರ್ಲಿಕ್ಕೆ ಸಾಧ್ಯ ಇಲ್ಲ. ತಂದರೆ ಕಲ್ಟಿವೇಷನ್ ಅಂತ ಕರೆಯೋದಿಲ್ಲ. ಅದನ್ನು ಏನಂತ ಕರೀತಾರೆ? ನಾನು ಹೇಳಿದ್ದು ಅವನಿಗೆ ಬೇಕಾಗಿರೋದು ಬೇವೆ, ಮಾವು ತರಬಾರ್ದು. ಬೇಕಾಗಿದ್ದು ಮಾವೇ, ಬೇವು ತರಬಾರ್ದು. ಇದು ಅಲ್ಲ ರೀ, ಬೇವಿನ ಗಿಡ ಮಾವು ತಂದು ಬಿಟ್ಟಿದೆಯಲ್ಲ, ಹೋಗ್ಬಿಟ್ಟು ಸಸ್ಪೆಂಡ್ ಮಾಡ್ತೀನಿ. ಎಷ್ಟು ಜನ ಬೇರೆ ನಾನು ಬೇಕಿಲ್ಲ ಅದಷ್ಟೇ. ಸೊ ಕಲ್ಟಿವೇಷನ್ಗೆ ಅರ್ಥ ಹೇಗೋ ಪಾಠ ಪ್ರವಚನಕ್ಕೆ ಅರ್ಥ ಕಲ್ಟಿವೇಷನ್ ಇದ್ದಾಗಿರ್ಬೋದು. ಯೋಗ್ಯರಿಗೆ ಒಳ್ಳೆ ಭೂಮಿ ಇರಬೇಕು, ಫಸ್ಟು ಒಳ್ಳೆ ಬೀಜ ಇರಬೇಕು, ಒಳ್ಳೆ ನೀರು ಹಾಕಬೇಕು, ಪೋಷಣೆ ಮಾಡಬೇಕು, ಆವಾಗ ಬೆಳೆಯುತ್ತೆ ಅಷ್ಟೇ. ಬರೀ ನೀರು ಪಾತ್ರಕ್ಕೆ ಬೆಳೆಯೋದಿಲ್ಲ, ಸರಿಯಾಗಿ ನೋಡ್ಕೋಬೇಕದು. ಸೊ ಪಾಠ ಪ್ರವಚನಗಳೆಲ್ಲ ನೀರು ಹಾಕಿ, ಯಾವಾಗ ನೀರು ಹಾಕಿದ್ರೆ ಬೆಳೆಯುತ್ತೆ ತಾನೆ. ಶಾಸ್ತ್ರಕ್ಕೆ ಏನಂತಾರೆ? ತೀರ್ಥ ಅಂದ್ರೇನು? ನೀರು. ಪಾಠ ಕೇಳಿ 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 ಏನೋ ಬೆಳೀತಾ ಹೋಗ್ತಾರೆ. ತುಳಸಿಗಳು 4 ದಿವಸ ನೀರು ಹಾಕೋದ್ರಲ್ಲಿ ಏನಾಗುತ್ತದ? ಒಣಗಿಬಿಡುತ್ತೆ. 4 ದಿವಸ. ಅದು ಪಾಠ ಪ್ರವಚನ ಎಂದೂ ಬಿಡಬಾರ್ದು. ಸರ್ ಹೇಳ್ತಾರೆ, ಅತ್ಯಶಕ್ಕೇತು ನಿದ್ರಾದೋ ಪುನರೇವ ಸಮಭ್ಯಸೆ. ಅರ್ಥ ಆಯ್ತಾ? ಅದೇ ರೀತಿಯೇ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಅದಕ್ಕೆ ಎಷ್ಟೋ ಜನ ಒಳ್ಳೆಯವ್ರು ಬಂದಿದ್ದರೂ ಕೂಡ ಬಿಟ್ಟಾಗ ಏನಾಗಿರುತ್ತೆ? ಕೊನೆಗೆ ಲಿಂಕ್ ಹೋಗಿಬಿಡ್ತಾ, ಆಮೇಲೆ ಬಿಟ್ಟೇ ಬಿಡ್ತಾರೆ. ಎಷ್ಟೋ ಜನ 4 ದಿವಸ ಬಿಟ್ಟು ಕೊನೆಗೆ ಅಭ್ಯಾಸ ಬಿಟ್ಬಿಡ್ತಾರೆ. ಅದೆಂದು ಹಾಗೆ ಮಾಡ್ಕೋಬಾರ್ದು. ಒಂದು ಟ್ರೆಂಡ್ ಅದು. ಬಿಟ್ಟಿದ್ದ ಅಭ್ಯಾಸ ಬೇಗ ಹಾಗಾಗಿ ಹೋಗೋದು ಅಭ್ಯಾಸ ಬೇಗ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಮಾಡಿದ ತಪ್ಪು ಸ್ವರೂಪತಃ ಕೆಟ್ಟದವನಾದ್ರಿಂದ ದೊಡ್ಡ ತಪ್ಪನ್ನೇ ಮಾಡಿದ. ಸಂಪ್ರಾಪ್ಯ ಹೈಮಮೃಗತಾಂ, ಸಪ್ರಾಪ್ಯ ಅಂತ ಇನ್ನೊಂದು ಪಾಠ ಇದೆ. ಹೈಮಮೃಗತಾಂ ಬಹುರತ್ನ ಚಿತ್. ಏನು ಮಾಡಿದ ಅವನು? ಹೇಗೆ ಹೋದ? ಸಂಪ್ರಾಪ್ಯ ಹೈಮಮೃಗತಾಂ ಬಹುರತ್ನ ಚಿತ್ರ ಸೀತಾ ಸಮೀಪ ಉರುಧಾ ವಿಚಚಾರ ಶೀಘ್ರಂ ನಿರ್ದೋಷ ನಿತ್ಯ ವರ ಸಂವಿದಪಿ ಸ್ಮ ದೇವಿ ರಕ್ಷೋವಧಾಯ ಜನಮೋಹ ಕೃತೆ ತಥಾಹ. ಸಂಪ್ರಾಪ್ಯ ಹೈಮಮೃಗತಾಂ, ಆಮೇಲೆ ಬಹುರತ್ನ ಚಿತ್ರ ಸೀತಾ ಸಮೀಪೆ ಉರುಧಾ ವಿಚಚಾರ ಶೀಘ್ರಂ ನಿರ್ದೋಷ ನಿತ್ಯ ವರ ಸಂವಿತ್ ಅಪಿ ಸ್ಮ ದೇವಿ ರಕ್ಷೋವಧಾಯ ಜನಮೋಹ ಕೃತೆ ತಥಾಹ. ತದಾಹ 2 ಪಾಠನೂ ಇದೆ. ತಥಾಹ ಏನಾಯ್ತಾಗ? ಹೈಮಮೃಗತಾಂ ಸಂಪ್ರಾಪ್ಯ. ಹೈಮಮೃಗ ಕೇಳಿದ್ರೆ ಚಿನ್ನದ ಜಿಂಕೆ. ಹೇಮ ಅಂದ್ರೇನು? ಚಿನ್ನ. ಹೈಮ ಅಂದರೆ ಚಿನ್ನ. ಅದಕ್ಕೆ ಹೇಮ ಕಿಂಕಿಣಿ ರಸ ಮಾಲಿಕಾ ರಸ ಅಂಚಿತಂ ಪಾಲಯಾಚ್ಯುತ ಹೇಳೋದಿಲ್ಲ. ಹೇಮ ಕಿಂಕಿಣಿ ಬಂಗಾರದ ಗೆಜ್ಜೆಗಳು. ಹೈಮ ಸಂಪ್ರಾಪ್ಯ ಹೈಮಮೃಗತಾಂ, ಚಿನ್ನದ ಜಿಂಕೆ ವೇಷ ಹಾಕ್ಕೊಂಡ. ಅಷ್ಟೇ ಅಲ್ಲ, ಬಹುರತ್ನ ಚಿತ್ರ. ಜಿಂಕೆ ಚರದ ಸ್ಪಾಟ್ಗಳಿರುತ್ತಲ್ಲ, ಚುಕ್ಕೆಗಳು. ಆ ಚುಕ್ಕಿಯೆಲ್ಲ ಏನೋ ರತ್ನಗಳವೆಲ್ಲ ಎಲ್ಲ ಕೋಟ. ಮಾಯಾ ಅಂದರೆ ಕೋಟ, ನೋಡೋದಕ್ಕೆ ಹೊಡಿತಾ ಇದೆ, ಆ್ಯಕ್ಚುಲಿ ಒರಿಜಿನಲ್ ಅಲ್ಲ ಅಂತಾರಲ್ಲ ಹಾಗೆ. ಸಂಪ್ರಾಪ್ಯ ಹೈಮಮೃಗತಾಂ ಬಹುರತ್ನ ಚಿತ್ರ. ಎಲ್ಲಿ ಓಡಾಡದ? ಸೀತಾ ಸಮೀಪೆ ಉರುಧಾ ವಿಚಚಾರ ಶೀಘ್ರ. ಸೀತಾ ಸಮೀಪೆ, ಸೀತಾದೇವಿ ಹತ್ರ ಓಡಾಡ್ತಾ ಇದ್ದಾರೆ.
ಅಂದರೆ ಅಟ್ರ್ಯಾಕ್ಟ್ ಮಾಡಬೇಕು, ಕೇಳಬೇಕು ಅಂತ. ಹೆಂಗಸರಿಗೆ ಏನು ಪ್ರಿಯ? ಚಿನ್ನ, ರತ್ನ ಎರಡೂ ಇದೆ ಅವ್ರ ಹತ್ರ. ಈಗ ಅದಕ್ಕೆ ಅಟ್ರ್ಯಾಕ್ಟ್ ಆಗಲಿ. ಯಾರದ್ದು ಗೊತ್ತಾ ಇದು? ಕೋಟೇಶ್ವರ ಪೈಸಾ ಹಳ್ಳಾಡಿಸ್ದಾಗ ಗೊತ್ತಾಗತ್ತೆ ಅಷ್ಟೇ. ಸೀತಾದಿ ಏನು ಮಾಡ್ತಾರೆ ಈಗ? ಅವನ ನಾಟಕ ತಾವೊಂದು ನಾಟಕ ಮಾಡ್ತಾರೆ. ನಾಟಕಕ್ಕೆ ಪ್ರತಿ ನಾಟಕ. ಸಂಪ್ರಾಪ್ಯ ಹೈಮ ಮೃಗತಾಂ ಬಹುರತ್ನ ಚಿತ್ರ ಸೀತಾ ಸಮೀಪೆ ಮುರುಧ. ಅವ್ರು ರಾಮನ ತಂಟೆಗೆ ಹೋಗಿಲ್ಲ. ಯಾಕೆ ಗೊತ್ತಾ? ಮತ್ತೆ ಹೊಡಿತಾರಂತ ಗೊತ್ತು. ಸೀತಾ ಮಹಿಮೆಯನ್ನು ಗೊತ್ತಿಲ್ಲ ಅವರಿಗೆ, ರಾಮನ ಮಹಿಮೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ರಾಮ ಇದ್ದಾಗ ಹೋಗಲಿಲ್ಲ, ಗೊತ್ತಾಯ್ತಾ? ರಾಮ ಇಲ್ದಾಗ ಹೋದ, ದೂರ ಇದ್ದಾಗ. ಅದು ಬುದ್ಧಿ ಬರುತ್ತೆ, ವಿಷಯ ಬರುತ್ತೇನೂ ಕೂಡ. ಉರುಧಾ ವಿಚಾಚಾರ. ಉರುಧ ಅಂದ್ರೇನು? ಹೀಗೆ ಹೋಗೋದು ಬರೋದು ಅಲ್ಲ. ಉರು ಶ್ರೇಷ್ಠ ಬಹಳವಾಗಿ. ಹೋಗ್ತಾ ಹೀಗೆ ಬರೋದು, ಹಾಗೆ ಹೋಗೋದು, ಮತ್ತೆ ಬರೋದು, ಮತ್ತೆ ಹೋಗೋದು, ಮತ್ತೆ ಹಾರೋದು. ಅಂದರೆ ಅಟ್ರಾಕ್ಟ್ ಮಾಡೋಕೆ ತೋರಿಸ್ತಾ ಹೀಗೆ ಹೊಳಪು ಹೊಳೆದಾಗ ತೋಗ್ಬೇಕು ಅನ್ಸುತ್ತಲ್ಲ, ಆ ಥರ ಅಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇವ್ರು ನೋಡ್ತಾ ಇದ್ದಾರೆ. ಇಲ್ಲಿ ಜನ ಸೋತು ಬಿಡ್ತಾರೆ ಹೇಳ್ಬೇಕಾದ್ರೆ. ಅದು ಸೀತಾದೇವಿ ಮೋಹಗೊಂಡಿಲ್ಲ, ಹೇಳೋರು ಮೋಹಗೊಂಡು ಬಿಡ್ತಾರೆ. ಸೀತಾ ಭಾಳ ಅಟ್ರಾಕ್ಟ್ ಆಗಿಬಿಟ್ರು, ಹೊರಟೇ ಬಿಟ್ಟು ಶುರು ಮಾಡಿಬಿಡ್ತಾರೆ. ಅದಿರಲೇ ಅಂದರೆ ಈಗ ಸೀತಾದೇವಿ ಸರ್ವಜ್ಞರು ಅಂತ ಕರಿತೀರಿ. ಯಂ ಕಾಮಯೇ ತಮ್ ಉಗ್ರಂ ಕೃಣೋಮಿ ತಮ್ ಬ್ರಹ್ಮಾಣಂ ಅಂತ ಹೇಳ್ತೀರಿ. ಇಲ್ಲಾಗಿದ್ದೇನೋ ಬ್ರಹ್ಮವರ ಇದ್ದ ಮಾರೀಚನಿಗೆ ಸೋತು ಬಿಟ್ರಲ್ಲ ಅಂತ ಕೇಳಿದರೆ ಅಲ್ಲ. ಅದೇ ಉತ್ತರ, ಪ್ರಶ್ನೆನೇ ಉತ್ತರ ಇದು. ಬ್ರಹ್ಮಾದಿಗಳು ಸೃಷ್ಟಿ ಮಾಡ್ತಕ್ಕಂಥ ಅವರಿಗೆ ಬ್ರಹ್ಮದೇವ್ರ ವರ ಇದ್ದವನು ಸಮಸ್ಯೆ ಆಗ್ತಾನ? ಆಗಲೇ ಇಲ್ಲ. ಎಂಥ ಜ್ಞಾನ ಅವ್ರದ್ದು! ನಿರ್ದೋಷ ನಿತ್ಯ ವರ ಸಂವಿಧ ಪಿಸ್ಮದೇವಿ. ದೇವಿ. ಬರೀ ದೇವ ಅಂದರೆ ಯಾರರ್ಥ? ಬರೀ ದೇವಿ ಅಂದರೆ ಮಹಾಲಕ್ಷ್ಮಿ ನಾರಾಯಣ. ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವಿ ಅಷ್ಟೇ. ಯಾರು ದೇವಿ ಅಲ್ಲ, ಸೇರಿಸ್ಬೇಕು ಅವರಿಗೆ. ಪಾರ್ವತಿ ದೇವಿ, ಸರಸ್ವತಿ ದೇವಿ, ಶಚಿದೇವಿ ಸೇರಿಸ್ಬೇಕು. ಬರೀ ದೇವಿ ಅಂದರೆ ಮಹಾಲಕ್ಷ್ಮಿ ಅಂತಲೇ ಅರ್ಥ. ನಿರ್ದೋಷ ನಿತ್ಯ ಬರೀ ದೇವರು ಅಂದ ತಕ್ಷಣ ನಾರಾಯಣ ಅಂತಲೇ ಅರ್ಥ. ನಿರ್ದೋಷ ನಿತ್ಯ ವರ ಬರೀ ಸೂತ್ರ ಅಂದರೆ ಬ್ರಹ್ಮಸೂತ್ರ, ಬರೀ ಗೀತಾ ಅಂದರೆ ಭಗವದ್ಗೀತಾ, ಬರೀ ವ್ರತ ಅಂದರೆ ಏಕಾದಶಿ. ಬರೀ ವ್ರತ ಅಂತ ಹೇಳಿದರೆ ಪ್ರತಿಯೊಂದಕ್ಕೆ ಅರ್ಥ ಇದೆ. ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ, ಬೇರೆ ಎಲ್ಲ ಅದಕ್ಕೆ. ನಿರ್ದೋಷ ನಿತ್ಯ ವರ ಸಂವಿತ್. ಆಚಾರ್ಯ ಪದ ಹೇಗೆ ಉಪಯೋಗಿಸ್ತಾರೆ ನೋಡಿ. ಮಹಾಲಕ್ಷ್ಮಿ ಯಾರು ಅಂದರೆ ನಿರ್ದೋಷ ನಿತ್ಯ ವರ ಸಂವಿತ್. ಮೂರಿದೆ: ನಿರ್ದೋಷ, ನಿತ್ಯ, ವರ, ಸಂವಿತ್. ಸಂವಿತ್ ಅಂದರೆ ಜ್ಞಾನ. ಎಂಥ ಜ್ಞಾನ? ನಿತ್ಯ ಜ್ಞಾನ. ನಿತ್ಯ ಜ್ಞಾನ ಅಂತ ಹೇಳಿದರೆ ಯಾವ ಕಾಲಕ್ಕೂ ಇದೆಲ್ಲ ಅಕ್ವೈರ್ಡ್ ಅಲ್ಲ. ಫಸ್ಟ್ ಆಫ್ ಆಲ್ ಅಕ್ವೈರ್ಡ್ ಅಲ್ಲ. ಇನ್ನೊಂದೇನೋ ಹೋಗೋದು ಅಲ್ಲ. ನಾವು ಓದ್ತಾನೆ ಮರಿತಾನೆ. ಯಾವಾಗ ಬಂತು? ಓದಿದಾಗ. ಅಕ್ವೈರ್ಡ್ ಅದು ಬರ್ತಾ ಹೋಯ್ತು. ಎರಡೂ ಇದೆ. ನಿತ್ಯ ಅನಾದಿ ನಿತ್ಯ ಅಂತ. ನಿತ್ಯ ಅಂದರೆ ಅನಾದಿ ನಿತ್ಯವಾದಂತಹ ಜ್ಞಾನ. ಇನ್ನೊಂದೇನು? ವರ ಸಂವಿತ್. ಹೌದು, ಲಕ್ಷ್ಮೀ ಸ್ವರೂಪ, ಲಕ್ಷ್ಮೀ ಜ್ಞಾನ. ಈಶ್ವರಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಂ. ಇವೆಲ್ಲ ಪ್ರಮಾಣವೆಲ್ಲ ಅಪ್ಲಿಕೇಶನ್ ಸಿಗುತ್ತೆ. ಈಗ ಮತ್ತೇನು ಓದಿರ್ತಾರೆ, ಓದಿ ಅದಕ್ಕದೇ ಮಾಡ್ಕೋಬಾರ್ದು. ಏನು ಮಾಡಬೇಕೆಲ್ಲ ಅಪ್ಲೈ ಮಾಡ್ಕೊತಾನೆ ಇರಬೇಕು. ಅವಾಗ ಮುಂದೆ ಹೋಗ್ತಾ ಇರ್ತಾರೆ. ವರ ಸಂವಿತ್. ವರ ಅಂದರೆ ಸರ್ವಶ್ರೇಷ್ಠವಾದಂಥ ಜ್ಞಾನ. ನಾರಾಯಣ ಜ್ಞಾನ ಆದಮೇಲೆ ಅವ್ರ ಜ್ಞಾನಕ್ಕೆ ಮಿಚಾಗರು ಯಾರ್ಯಾರೂ ಇಲ್ಲ. ಮತ್ತು ಇನ್ನೊಬ್ಬ ಲಕ್ಷ್ಮಿ ಇಲ್ಲ ಜೊತೆಗೆ, ಒಬ್ಬರೇ ಲಕ್ಷ್ಮಿ. ನಿರ್ದೋಷ ಬ್ರಹ್ಮದೇವ್ರ ಜ್ಞಾನ ಮ್ಯಾಚ್ ಮಾಡ್ತಾರೆ ಯಾರು? ವಾಯುದೇವ್ರು ಮ್ಯಾಚ್ ಮಾಡ್ತಾರೆ. ಅದು ಲಕ್ಷ್ಮೀ ಜ್ಞಾನಕ್ಕೆ ಯಾರೂ ಮ್ಯಾಚ್ ಆಗೋದು. ನಾರಾಯಣ ಜ್ಞಾನಕ್ಕಂತೂ ಸಾಧ್ಯನೇ ಇಲ್ಲ. ಏಕೋ ನಾರಾಯಣ ಏಕಾ ಮಹಾಲಕ್ಷ್ಮಿ ಅಷ್ಟೇ. ವರ ಮತ್ತು ಸಂವಿತ್. ನಿರ್ದೋಷ ಒಂದು, ನಿತ್ಯ ಒಂದು, ವರ ಒಂದು. ದೋಷ ಇಲ್ಲ, ಚೆನ್ನಾಗಿದೆ. ಅಲ್ಲಲ್ಲೇ ತಪ್ಪಾಗುತ್ತೆ. ನಾವು ಪ್ರೂಫ್ ನೋಡ್ಬೇಕಾದ್ರೆ ಏನಾಗುತ್ತೆ, ನಾವೇ ತಪ್ಪು ಪ್ರಿಂಟ್ ಆಗಿರುತ್ತೆ. ಗೊತ್ತಾಯ್ತಾ? ನಿತ್ಯ ಎಂದೆಂದೂ ಕೂಡ ನಿತ್ಯವಾದದ್ದು, ವರವಾದದ್ದು, ನಿರ್ದೋಷವಾದದ್ದು. ನಿರ್ದೋಷ, ನಿತ್ಯ, ವರ, ಸಂವಿದಪಿ. ಇಂಥ ಜ್ಞಾನ ಇದ್ದಾಗ ಅವರಿಗೆ ಏನಾಗೋದಿಲ್ಲ, ಮೋಹ ಬರುತ್ತಾ? ಸಕಲ ಸಂಪತ್ತಿನ ಅಭಿಮಾನಿ ದೇವತೆಯವರು. ಇದೇನು ಆಫ್ಟರ್ ಆಲ್ ಒಂಚೂರು ಪೀಸು. ಇದಕ್ಕೆ ಯಾರು ಅದು ಕೋಟ ಯಾರು ಮೆಚ್ತಾರ? ಅದರ ಸಾಧ್ಯ ಇಲ್ಲ. ದೇವಿ ರಕ್ಷೋವಧಾಯ ಜನಮೋಹ ಕೃತೆ. ರಕ್ಷೋವಧಾಯ ಜನಮೋಹ ಕೃತೆ. ಒಂದು, ಜನಗಳು ಮೋಹ ಮಾಡೋದು. ರಾಕ್ಷಸ ಸಾಯ್ಬೇಕು. ಈಗ ಈ ರೀತಿ ಮಾಡಿ ರಾಮದೇವ್ ಹೊಡ್ಸ್ಕೊಂಡು ಒಂದು ಹಾಕಿಬಿಡ್ತಾರೆ, ಅವ್ನು ಸಾಯ್ಬೇಕು. ಮತ್ತು ಇನ್ನೊಂದು ಅರ್ಥ, ಮುಂದೆ ಎಲ್ಲರೂ ಸಾಯ್ಬೇಕು ರಾಕ್ಷಸರೆಲ್ಲ. ಈ ನಿಮಿತ್ತದಿಂದ ಮುಂದೆ ರಾಕ್ಷಸರೆಲ್ಲ ಸಾಯ್ಬೇಕು. ಆಮೇಲೆ ಜನಮೋಹ ಕೃತೆ. ಜನಗಳಿಗೆ ಮೋಹ ಮಾಡಬೇಕು. ಏನಂತ? ಸೀತಾದೇವಿ ಮಹಾಲಕ್ಷ್ಮಿ ಅಲ್ಲ ಅನ್ನೋದು. ಅಥವಾ ಮಹಾಲಕ್ಷ್ಮಿ ಆದರೂ ಮಹಾಲಕ್ಷ್ಮಿಗೂ ಅಜ್ಞಾನ ಇದೆ ಅಂತ ಹೇಳೋದು. ಎರಡು ದೋಷ. ಸೀತಾದೇವಿ ಮಹಾಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ ಒಪ್ಪಿಕೊಂಡ್ರೆ ಅವರಿಗೂ ಅಜ್ಞಾನ ಇದೆ. ಈ ರೀತಿ ಹೇಳ್ಬಿಟ್ಟು ಜನಗಳನ್ನ ಹಾಳು ಮಾಡಿಬಿಡು. ಜನಮೋಹಕೃತಿ. ಇನ್ನೊಂದು ವಿಡಂಬನ. ವಿಡಂಬನ ಅಂದರೆ ಅನುಕರಣೆ, ಜನಗಳ ಸ್ವಭಾವ. ಅವು ಸಾಮಾನ್ಯ ಇವತ್ತು ಅದೇ ಥರ ಬಂದರು. ಸ್ಟ್ರಿಕ್ಟ್ ಆಫೀಸರ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ದುಡ್ಡು ತೋರಿಸ್ಬಿಡ್ತಾನೆ, ಆಯ್ತು ಆಮೇಲೆ ಬಾ ನೋಡೋಣ ಅಂತೇಳಿ ಮುಗಿದೋಗ್ತಾರೆ. ನೋಡಿದ ತಕ್ಷಣ ಏನು ಮಾಡ್ತಾರೆ? ಬರೀ ಮಾಡಿದರೆ ಬೇರೆ, ತೋರಿಸಿದ ತಕ್ಷಣ ಏನು ಮಾಡ್ತಾರೆ? ಅದು ಬರೀ ಕೈಲಿ ಬಂದಿರಲ್ಲ, ಅವರು ಹಿಡ್ಕೊಂಡು ಬಂದಿರ್ತಾರೆ. ಯಾಕೆ ನೋಡಿಬಿಡ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅದು ಮುಂದೆ ಇಟ್ಬಿಡ್ತಾರಲ್ಲ. ಮಾತಾಡೋಕ್ಕಿಂತ ಮುಂಚೆ ಮುಂದೆ ಇಟ್ಬಿಡ್ತಾರೆ. ಏನಾಗುತ್ತಾಗ ಏನು ಮಾಡ್ತೀರಿ ನೋಡಿ ಅಂತೇಳಿ. ಏಕೆ ಸುಮ್ಮನೆ ಕೂತಿರ್ತಾರೆ ಪಾಪ. ಯಾರು ಊಟ ಮಾಡೋದು ನೋಡಿಬಿಡ್ತಾರೆ, ಶುರು ಆಗ್ಬಿಡೋದು ಸಂಕಟ. ಪಂಜಿತ ಆಯ್ತಲ್ಲ. ಅದು ವಾಸನೆ ಬೇರೆ ಬಂದಂತೂ ಗೋವಿಂದ. ವಾಸನೆ ತಿನ್ನೋದು ಅಟ್ರಾಕ್ಟ್ ಮಾಡೋದು. ಅದಕ್ಕೆ ಏನು ಮಾಡಬಾರ್ದು ಅವತ್ತಿನ ದಿವಸ? ಅನ್ನೋದು ವಾಸನೆನೂ ನೋಡಬಾರ್ದು. ನೋಡಿದರೆ ಅಷ್ಟರ ಮಟ್ಟಿಗೆ ತಿಂದಷ್ಟು ಪಾಪ ಬರುತ್ತೆ ಅಂತ ಹೇಳ್ತಾರೆ.
ವಾಸನೆ ಹಾ ಅಂದ್ಬಿಡ್ತಾರಲ್ಲ ತಿಂದಾಗ ಲೆಕ್ಕ ಆಗಬಾರದು. ಹಾಂ, ಪಥ್ಯ ಶಿಕ್ಷಣ ಇದೆಲ್ಲ ಸೇರಿಸ್ತಾರೆ ಒಟ್ಟಿಗೆ. ಈಗ ಪಥ್ಯ ಶಿಕ್ಷಣ ಆಗಬೇಕು, ಜನಮೋಹನ ಆಗಬೇಕು, ಆಮೇಲೆ ರಾಕ್ಷಸ ಸಾಯಬೇಕು. ಇಷ್ಟೆಲ್ಲದಕ್ಕೋಸ್ಕರ ತಥಾ ಆಹಾ ಅವ್ರು ಹೇಳಿದ್ರು. ರಾಮ ಹೀಗೆ ಹೇಳ್ತಾರೆ. ಏನು ಹೇಳ್ತಾರೆ ನೋಡಿ ಆಚಾರ್ಯ ಹೇಗೆ ಸಮರ್ಯ ಕೊಡ್ತಾರೆ. ನಿಜವಾಗಲೂ ನಾವು ವಾಲ್ಮೀಕಿ ರಾಮಾಯಣ ಇತ್ಯಾದಿ ಓದಿದಾಗ ಏನು ವಿಷಯ ಗೊತ್ತಾಗಿರುತ್ತೆ, ಓದಿದ್ರೆ ಎಲ್ಲ ಜ್ಞಾಪಕ ಆಗುತ್ತೆ. ಮತ್ತು ಅಲ್ಲಿ ಇಲ್ದಿರೋ ವಿಷಯ ಸಿಗುತ್ತೆ. ಫಸ್ಟ್ ಅಲ್ಲಿ ನಿರ್ಣಯ ಇರೋದಿಲ್ಲ. ಇಲ್ಲೇನು ಮಾಡಿ ನಿರ್ಣಯವನ್ನು ಕೊಡ್ತಾರೆ ಗೊತ್ತು. ಅಡ್ವೊಕೇಟ್ ಎಷ್ಟೇ ಚೆನ್ನಾಗಿ ವಾದ ಮಾಡಿದ್ರು ಕೂಡ ಏನಲ್ಲ ಅದು ಜಡ್ಜ್ಮೆಂಟ್ ಅಲ್ಲ. ಅದು ಜಡ್ಜ್ಮೆಂಟ್ ಇವರು ಒಂದೇ ಮಾತಾಡೋದು ಜಡ್ಜ್ಮೆಂಟ್ ಆಗುತ್ತೆ. ಆಚಾರ ಹೊರಟ ಜಾತಕ್ಕೋಸ್ಕರ ನಿರ್ಣಯ. ಆದ್ದರಿಂದ ಅವರು ಮಾತಿನ ರೀತಿಯೇ ಬೇರೆ. ಓ